ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕುಶಾಲನಗರ ಪಟ್ಟಣದ ಗಣಪತಿ ದೇವಾಲಯದ ವಾರ್ಷಿಕ ರಥೋತ್ಸವ ಶನಿವಾರ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಜರುಗಿತು. ರಥೋತ್ಸವಕ್ಕೆ ಹರಿದು ಬಂದ ಭಕ್ತ ಸಾಗರ ಉತ್ಸಾಹದ ಮಧ್ಯೆ ಗಣಪತಿ ದೇವರ ರಥವನ್ನು ಎಳೆದು ತಮ್ಮ ಭಕ್ತಿಯನ್ನ ಮೆರೆದರು. ರಥಬಲಿ ಮತ್ತು ಪೂಜೆ, ಮಹಾಮಂಗಳಾರತಿ ಬಳಿಕ 1 ಗಂಟೆಗೆ ಸರಿಯಾಗಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವಾಲಯದಲ್ಲಿ ಸಾಂಪ್ರದಾಯಿಕ ಆಚರಣೆಗಳನ್ನು ನೆರವೇರಿಸಿ ದೇವರ ಉತ್ಸವ ಮೂರ್ತಿಯನ್ನ ಬಂಗಳ ವಾದ್ಯಗಳ ಜೊತೆಗೆ ದೇವಾಲಯದಿಂದ ಹೊರತಂದು ಭಕ್ತರ ಜಯಘೋಷಗಳ ಮಧ್ಯೆ ರಥದಲ್ಲಿ ಕುಳ್ಳಿರಿಸಲಾಯಿತು. ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತರು ರಥವನ್ನ ಗಣಪತಿ ದೇವಾಲಯದಿಂದ ರಥಬೀದಿ ಮೂಲಕ ಆಂಜನೇಯ ದೇವಸ್ಥಾನದವರೆಗೆ ಎಳೆಯುವ ಮೂಲಕ ಭಕ್ತಿಯಿಂದ ಸಮರ್ಪಿಸಿದರು. ದೇವಾಲಯದ ಪ್ರಧಾನ ಅರ್ಚಕ RK ನಾಗೇಂದ್ರ ಬಾಬು ನೇತೃತ್ವದಲ್ಲಿ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ದೇವಸ್ಥಾನ ಸಮಿತಿ ಅಧ್ಯಕ್ಷ MK ದಿನೇಶ್ ನೇತೃತ್ವದಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ರಥೋತ್ಸವಕ್ಕೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು.
ಈ ಸಂದರ್ಭ ಸಮಿತಿಯ ಉಪಾಧ್ಯಕ್ಷ ಆರ್ ಬಾಬು, ಕಾರ್ಯದರ್ಶಿ ಬಿಕೆ ಮುತ್ತಣ್ಣ, ಖಜಾಂಚಿ ಎಸ್ಕೆ ಸತೀಶ್, ಸಹ ಕಾರ್ಯದರ್ಶಿ ಕೆಎನ್ ದೇವರಾಜ್, ನಿರ್ದೇಶಕರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಜನಪ್ರಿಯ ಶಾಸಕ ಡಾಕ್ಟರ್ ಮಂತರಗೌಡ ಅವರ ಹುಟ್ಟುಹಬ್ಬವನ್ನು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯ ವಿಕಾಸ ಜನಸೇವಾ ಟ್ರಸ್ಟ್ನಲ್ಲಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಮೈಸಿ ಕತ್ತಣೀರ ಅವರ ನೇತೃತ್ವದಲ್ಲಿ ನಡೆದ ಹುಟ್ಟುಹಬ್ಬ ಆಚರಣೆಯಲ್ಲಿ ಆಶ್ರಮದಲ್ಲಿ ವಯೋವೃದ್ಧರೊಂದಿಗೆ ಕೇಕ್ ಕತ್ತರಿಸಿ ಆಶ್ರಮದ ವಯೋವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ಮಡಿಕೇರಿ ಕ್ಷೇತ್ರದ ನೆಚ್ಚಿನ ಶಾಸಕರಾದಂತಹ ಯುವಕರ ಆಶಾಕಿರಣ ಹಾಗೂ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ ಬಂಧು ಡಾಕ್ಟರ್ ಮಂತರಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ಮಡಿಕೇರಿಯ ವಿಕಾಸ್ ಜನಸೇವಾ ಟ್ರಸ್ಟ್ನಲ್ಲಿ ನಾವು ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನು ಒಂದು ಸರಳತವಾಗಿ ಹಾಗೂ ಒಂದು ಸ್ನೇಹ ಸೌಹಾರ್ದವಾಗಿ ನಾವು ಇವತ್ತು ಆಚರಿಸಲಿಕ್ಕೆ ಬಂದಿದ್ದೇವೆ. ಬೇಕಾದ್ರೆ ಕೇಳಿ ಹಾಕೊಡ್ತೀವಿ, ಎಷ್ಟು ಬೇಕಾದ್ರೆ ಆಯ್ತಾ. ನೀರು ಊಟ ಮಾಡಿ ವಿಡಿಯೋ ಇದು ಹೋಗೋಣ, ನಮ್ಮದು ತಗೊಂಡ್ಬರೋಣ. ಉಳ್ಳ ಓಕೆ ಕಾರ್ಯ ಅಕ್ಕಿ ಮೇಚು ಬನ್ನಿ ಕಳಿಸಿದ್ದೀನಿ ನೋಡಿ. ಮಹಿಳಾ ಜನರಲ್ ಸೆಕ್ರೆಟರಿ ಅಲ್ಲ, ಮೂಡ ಸದಸ್ಯರು ಎರಡು ಆಗಲಿ. ನಾವು ಮೂಡ ಸದಸ್ಯರು ನಮ್ಮಲ್ಲಿ ಮೂಡ ಸದಸ್ಯರು ಚಂದ್ರಶೇಖರ್ ಅವರು ಬಾಯಿ ಕೊಡ್ತಾ ಚೆನ್ನಾಗಿ ಊಟ ಮಾಡಿ.
ಮಡಿಕೇರಿ ಕ್ಷೇತ್ರದ ಜನಮೆಚ್ಚಿದ ಶಾಸಕರು ಹಾಗೂ ಯುವಕರ ಆಶಾಕಿರಣ, ದೀನ ದಲಿತರ ಬಡವರ ಬಂಧು, ಅಭಿವೃದ್ಧಿಯ ಹರಿಕಾರ ಡಾಕ್ಟರ್ ಮಂತರ್ಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಕೊಡಗು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ವಿಕಾಸ್ ಜನಸೇವಾ ಟ್ರಸ್ಟ್ ಮಡಿಕೇರಿ ಈ ಒಂದು ವೃದ್ಧಾಶ್ರಮದಲ್ಲಿ ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿನ ತುಂಬ ಒಂದು ಅದ್ಭುತವಾದಂತಹ ದಿನ. ಯಾಕೆಂತ ಹೇಳಿದರೆ, ನಮ್ಮ ನೆಚ್ಚಿನ ಶಾಸಕರುಗಳು ತಮ್ಮ ಕುಟುಂಬವನ್ನು ದೂರವಿಟ್ಟು ಅವರ ಕಾರ್ಯವೈಖರಿ ಸ್ವಂತ ಯಾವುದೇ ಒಂದು ಕೆಲಸವಿದ್ದವರು ಬಡವರ ಹಾಗೂ ಅಭಿವೃದ್ಧಿಯ ಪರ ಮಾತ್ರ ಯೋಚನೆ ಮಾಡುತ್ತಾ ಯುವಕರಿಗೆ, ನಮ್ಮಂಥ ಯುವಕರುಗಳಿಗೆ ಒಂದೊಂದು ಕೆಲಸದ ಜವಾಬ್ದಾರಿಯನ್ನು ನೀಡಿರುತ್ತಾರೆ. ಯಾಕೆಂತ ಹೇಳಿದರೆ ಅವರು ಹೇಳ್ತಾರೆ, ನೀವು ಯಾವುದೇ ಒಂದು ಈ ಸಂದರ್ಭ ರಾಹುಲ್ ಮಾರ್ಷಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಕೀಂ, ಜಿಲ್ಲಾ ಯುವ ಮುಖಂಡ ಅನ್ಫಾಲ್, ಮಿರ್ಷದ್ ಪರವಂಡ, ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ಮಿನಾಜ್, ಅಹಮದ್ ಜಕ್ರಿಯಾ ಸರ್ದಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಡಿಕೇರಿ ತಾಲೂಕಿನ ಕಡಂಗ ಭಾಗಕ್ಕೆ ಭೇಟಿ ನೀಡಿದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊನ್ನಣ್ಣ ಅವರು ಲೋಕೋಪಯೋಗಿ ಇಲಾಖೆಯ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕಡಂಗ ಜಯಂಡಾಣೆ ಸಂಪರ್ಕಿಸುವ ಈ ಮುಖ್ಯ ರಸ್ತೆ ಮಳೆಯಿಂದ ಹಾನಿಗೀಡಾಗಿದ್ದು, ಶಾಸಕರ ವಿಶೇಷ ಅನುದಾನದಲ್ಲಿ 4,75,00,000 ರೂಪಾಯಿ ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ. ಶೀಘ್ರದಲ್ಲೇ ಕಾಮಗಾರಿ ಪೂರ್ಣಗೊಳ್ಳಲಿದ್ದು, ಸಾರ್ವಜನಿಕರ ಸುಗಮ ಸಂಚಾರ ಓಡಾಟಕ್ಕೆ ಅನುಕೂಲವಾಗಲಿದೆ ಹಾಗೂ ಕಳೆದ 25 ವರ್ಷಗಳಿಂದ ಹದಗೆಟ್ಟ ರಸ್ತೆಗೆ ಈ ಅನುದಾನದಿಂದ ಈ ಭಾಗದ ಜನರಿಗೆ ಅನುಕೂಲವಾಗುತ್ತೆ ಅಂತ ಶಾಸಕರು ತಿಳಿಸಿದರು. ಅದು ಪೇಟ ತಾಲೂಕು ಇದು ಮಡಿಕೇರಿ ತಾಲೂಕು. ಇಲಾಖೆಯ ವತಿಯಿಂದ ಇವತ್ತು ಹುಣಸೂರು ತಲಕಾವೇರಿ ರಸ್ತೆ ಅಂತ ನಾವೇನು ಕರಿತೀವಿ, ಅದರಲ್ಲಿ ಕಡಗದಿಂದ ಚಯಂಡಾಣೆವರೆಗೂ ಹಾಳಾಗಿರುವಂಥ ರಸ್ತೆಯ ಮರು ಡಾಂಬರೀಕರಣ ಮತ್ತು ಕೆಲವು ಕಡೆ ಕಲ್ವಟ್ಟುಗಳನ್ನೆಲ್ಲ ಮೂರು ಕಲ್ವಟ್ಟುಗಳನ್ನು ಕಟ್ಟಿ ಮಾಡ್ತಾ ಇರುವಂಥ 4.73 ಕಿಲೋಮೀಟರ್ನ ಉದ್ದ 4 ಕೋಟಿ ರೂಪಾಯಿ ವೆಚ್ಚ ಕಾಮಗಾರಿಗೆ ಇವತ್ತು ನಾವು ಗುದ್ದಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ಕಾಮಗಾರಿ ತಕ್ಷಣವೇ ಪ್ರಾರಂಭ ಆಗಬೇಕು ಮತ್ತು ಪೂರ್ಣಗೊಳ್ಳಬೇಕು. ಮಳೆ ನಿಂತು ಈಗ ಒಂದು 3-4 ದಿವಸ ಆಗಿದೆ. ಮಳೆ ಇಲ್ಲಿ ಬಿಸಿಲು ಬಂದ ಮೇಲೆ ಪ್ರಾರಂಭ ಮಾಡ್ತೀವಿ, ಹಲವಾರು ಕಾಮಗಾರಿ ಅಂತ ಹೇಳಿದ್ದು, ಅದರಂತೆ ಈಗ ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ವಿ. ಮತ್ತು ಇನ್ನಷ್ಟು ಕೆಲಸಗಳಿಲ್ಲಿ ಮಾಡುವಂಥದ್ದು. ಕೆಲವು ಟೆಂಡರ್ ಹಂತದಲ್ಲಿ ಇದೆ, ಕೆಲವು ಟೆಂಡರ್ ಆಗಿರ್ತದೆ. ಇದೆಲ್ಲವನ್ನು ಮಾಡಿ ಬಹುಶಃ ಫೆಬ್ರವರಿ ಮಾರ್ಚ್ ತಿಂಗಳೊಳಗೆ ಎಲ್ಲ ಬಹುತೇಕ ಕಾಮಗಾರಿಗಳನ್ನು ಪೂರ್ಣಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಮುಂದಿನ ವರ್ಷದ ಅನುದಾನ ಕೂಡ ಡಿಸೆಂಬರ್ ವರ್ಷಕ್ಕೆ ಬರ್ತದೆ. ಇದನ್ನು ಸೇರಿ ಈ ವರ್ಷ ಮತ್ತು ಬರೋ ವರ್ಷದ ಕಾಮಗಾರಿಯಲ್ಲಿ ಬಹುತೇಕ ಎಲ್ಲ PWD ಮತ್ತು ಮೇಜರ್ ಒಂದು ದುರಸ್ತಿ ಕಾಮಗಾರಿ ನಡೀತದೆ ಅಂತ ಹೇಳಿದಂತೆ ಈಗ ಮಳೆ ನಿಂತಿದೆ. ಈಗಾಗಲೇ ನಾವು ಪಾಲಿಬೆಟ್ಟ ರೋಡು, ಪುಟ್ಟ ರಸ್ತೆ, ಕೆರಂಬಾಡಿ ರಸ್ತೆ, ಕಾಳುಗೋಡು ರಸ್ತೆ ಮತ್ತು ಸಿದ್ದಾಪುರ ರಸ್ತೆ ಇದೆಲ್ಲವನ್ನು ಕೂಡ ಪ್ರಾರಂಭಿಸಿದ್ದೇವೆ. ಇದು ಕೂಡ ಪ್ರಾರಂಭಿಸ್ತಾ ಇದ್ದೇವೆ. ಮತ್ತು ಮೇಂಟೆನೆನ್ಸ್ ವರ್ಕು ಕೆಲವು ರೀತಿಗಳು ಎಲ್ಲಿ ನಾವು ಹೊಸ ರಸ್ತೆಗಳು ಮಾಡ್ತಾಯಿದ್ವು ಅಲ್ಲಿ ಮೇಂಟೆನೆನ್ಸ್ ಕೆಲಸದ ಮೂಲಕ ಅದಕ್ಕೊಂದು 12 ಕೋಟಿ ರೂಪಾಯಿ ಇದೆ. ಅದನ್ನು ಮಾಡಿ ಪ್ಯಾಚ್ ವರ್ಕ್ ಮಾಡಿ ರಸ್ತೆಗಳು ಸಂಚಾರಕ್ಕೆ ಸುಗಮವಾದಂಥ ರೀತಿಯಲ್ಲಿ ಮಾಡ್ತೀವಿ. ಮೊದಲಿಂದಲೂ ಇದು ಈ ಪರಿಸ್ಥಿತಿ ಕೊಡಗಿನಲ್ಲಿದೆ. ಅದರಿಂದ ಈಗ ಈ ವರ್ಷ ಮತ್ತು ಬರೋ ವರ್ಷ ಬರುವಂಥ ಹಣ ಇದು ಯಾವತ್ತೂ ಕೂಡ ಬಂದಿಲ್ಲ. ಇದು ದಾಖಲೆ ಅನುಮೋದನೆ ನಮಗೆ.
ಈ ಸಂದರ್ಭ ಕೆಡಿಪಿ ಸದಸ್ಯರಾದ ಮಾಳೆಟ್ಟಿರ ಪ್ರಶಾಂತ್, ನಾಪೋಕ್ಲು ಬ್ಲಾಕ್ ಅಧ್ಯಕ್ಷರಾದ ಇಸ್ಮಾಯಿಲ್, ದರಿಹಂದಡ ಗ್ರಾಮ ಅಧ್ಯಕ್ಷರಾದ ಕೌಶಿಕ್ ಕಾವೇರಮ್ಮ, ಉಪಾಧ್ಯಕ್ಷರು ಹಾಗೂ ವಲಯ ಅಧ್ಯಕ್ಷರಾದ ಕೋಡಿರ ವಿನೋದ್ ನಾಣಯ್ಯ, ಪಕ್ಷದ ಮತ್ತಿತರ ಪ್ರಮುಖರು, ಸ್ಥಳೀಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ. ಮಡಿಕೇರಿ ನಗರಸಭೆಯ ಸ್ವಂತ ನಿಧಿ 3.35 ಕೋಟಿ ರೂಪಾಯಿ ವೆಚ್ಚದ ರಸ್ತೆಯನ್ನು ಒಳಗೊಂಡಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಟೆಂಡರ್ ಕಾರ್ಯಗಳು ನಡೆಸಿ ಗುತ್ತಿಗೆದಾರರಿಗೆ ಕಾರ್ಯಾದೇಶವನ್ನು ನೀಡಲಾಗಿದೆ. ಶೀಘ್ರದಲ್ಲೇ ಕಾಮಗಾರಿಗಳು ನಡೆಯಲಿದೆ ಎಂದು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಮಡಿಕೇರಿ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನ್ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭಾ ಆಡಳಿತ ಮಂಡಳಿ ನಿಷ್ಕ್ರಿಯವಾಗಿದೆ ಎಂದು ಆರೋಪಿಸಿರುವ ನಗರಸಭಾ ಸದಸ್ಯ ರಾಜೇಶ್ ಯಲ್ಲಪ್ಪ ಅವರು ನಗರದಲ್ಲಿ ನಡೆಯಲಿರುವ ಕಾಮಗಾರಿಗಳ ಬಗ್ಗೆ ಚರ್ಚೆಗೆ ಬರಲಿ ಎಂದು ಸವಾಲು ಹಾಕಿದರು. 2025-26ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ನಗರಸಭೆಯಿಂದ 138.70 ಲಕ್ಷಗಳ ಅಭಿವೃದ್ಧಿ ಕಾರ್ಯ, ಎಸ್ಎಫ್ಸಿ ಯೋಜನೆಯಡಿ 9.32 ಲಕ್ಷ ವೆಚ್ಚದ ಕುಡಿಯುವ ನೀರಿನ ಕಾಮಗಾರಿ, ಎಸ್ಎಫ್ಸಿ ಯೋಜನೆಯಡಿ 9.77 ಲಕ್ಷ ರೂಪಾಯಿಗಳ ವಿವಿಧ ಅಭಿವೃದ್ಧಿ ಕಾಮಗಾರಿ, ನಗರದ ಎಲ್ಲ ವಾರ್ಡ್ಗಳಲ್ಲಿ 166.50 ಲಕ್ಷ ರೂಪಾಯಿ ಕಾಮಗಾರಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಗರಸಭೆಯ 16 ಬಿಜೆಪಿ ಸದಸ್ಯರ ವಿರುದ್ಧ ಮಾತನಾಡುವ ಯಾವುದೇ ನೈತಿಕತೆ ರಾಜೇಶ್ ಯಲ್ಲಪ್ಪ ಅವರಿಗಿಲ್ಲ. ರಾಜಸೀಟಿನ ಪರಿಸರಕ್ಕೆ ಧಕ್ಕೆ ತರುವ ಗ್ಲಾಸ್ ಬ್ರಿಡ್ಜ್ ನಿರ್ಮಾಣ ಪ್ರಯತ್ನ ಇವರಿಂದ ನಡೆದ ಸಂದರ್ಭ ಅವರದ್ದೇ ಪಕ್ಷದ ಹಿರಿಯ ನಾಯಕ ಎಂಸಿ ನಾಣಯ್ಯ ಅವರೇ ಚೀಮಾರಿ ಹಾಕಿದ್ದಾರೆ ಎಂದರು. ಮಡಿಕೇರಿ ಕ್ಷೇತ್ರದ ಶಾಸಕರ ಅನುದಾನದ ಸಿಂಹಪಾಲನ್ನ ರಾಜೇಶ್ ಯಲ್ಲಪ್ಪ ಅವರು ಶಾಸಕರ ಹಾದಿ ತಪ್ಪಿಸುವ ಮೂಲಕ ತಮ್ಮ ವಾರ್ಡ್ಗೆ ಬಳಸಿಕೊಂಡಿರುವುದಾಗಿ ಮಹೇಶ್ ಜೈನಿ ಆರೋಪಿಸಿದರು. ನಗರಸಭಾ ಸದಸ್ಯನಿಗೆ ನಗರಸಭೆ ಒಂದು ಗೌರವ ಕೊಟ್ಟು ಆಗ್ಲೇ ಅವರಿಗೆ ಸಮಯಾವಕಾಶ ಕೊಡುವ ಇವರು ಹೇಳಿದಾಗಲ್ಲ ಅಂತ ಹೇಳುವ ದಿಟ್ಟಿನಲ್ಲಿ ನಾವು ಕೊಟ್ಟಾಗ ಪತ್ರಿಕೆ ಮುಂದೆ ಬಂದು ನಗರಸಭೆ ಮೇಲೆ ಆರೋಪವನ್ನ ಮಾಡ್ತಾರೆ. ನಾಚಿಗೆ ಆಗ್ಬೇಕು ಅವರಿಗೆ. ಕಳೆದ ಇದೇ ರೀತಿಯ ಆರೋಪಗಳನ್ನು ಮಾಡಿದ ಕಾರಣಕ್ಕಾಗಿ ಅವರ ಆಡಳಿತದಲ್ಲಿಂದ ಮಡಿಕೇರಿ ನಗರ ಜನತೆ ಒಂದು ಸ್ಥಾನಕ್ಕೆ ಅವರನ್ನ ಇಳಿಸಿದ್ರು. ಕೇವಲ ಒಂದೇ ಸ್ಥಾನ, 5 ನಾಮನಿರ್ದೇಶಕ ಸದಸ್ಯರನ್ನು ಇಟ್ಕೊಂಡು ಒಬ್ಬ ಜವಾಬ್ದಾರಿಯುತ ನಗರಸಭಾ ಸದಸ್ಯ ಭಾರತೀಯ ಜನತಾ ಪಕ್ಷದ ಮೇಲೆ ಈ ರೀತಿ ಆರೋಪವನ್ನು ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ. ನಗರದ ಜನ ಎಲ್ಲವನ್ನ ನೋಡ್ತಾ ಇದ್ದಾರೆ. ಸುಮಾರು 58ರಿಂದ 60 ವಿಚಾರಗಳನ್ನು ಇಟ್ಟುಕೊಂಡು ನಗರಸಭೆ ಒಂದು ಸಾಮಾನ್ಯ ಸಭೆಯನ್ನು ಕರೆದಿತ್ತು. ಆದರೆ ಕೇವಲ ಒಂದೇ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಮೈಸೂರು ರೋಡಿನಲ್ಲಿ ಒಂದು ಅಕ್ರಮ ಶೆಡ್ ನಿರ್ಮಾಣವಾಗಿದೆ, ಅದರ ವಿಚಾರವನ್ನು ಮಾತ್ರ ಇಟ್ಟುಕೊಂಡು ಇಡೀ ನಗರಸಭೆಯ ಸಾಮಾನ್ಯ ಸಭೆಯ ಬಾವಿಗಿಳಿದು ಗಲಾಟೆಯನ್ನು ಮಾಡ್ತಾರೆ. ಒಂದು ವಿಚಾರ ಮತ್ತು ನಗರಸಭೆ ಒಳಗಡೆ ಎಲ್ಲಿ ಅಕ್ರಮವಾಗಿ ನಡೆದಿದ್ದು ಅದೆಲ್ಲ ವಿಚಾರಗಳನ್ನು ಚರ್ಚೆ ಮಾಡುವಂತ ನಾವು ಹೇಳಿದಾಗ ಅದಕ್ಕೆ ಅವರು ಆ ಮಾತಿಗೆ ಅವರು ಮನ್ನಣೆ ನೀಡದೆ ಒಂದೇ ವಿಚಾರ, ಬಾಕಿ ಯಾವುದೇ ವಿಚಾರಗಳಿಲ್ಲ. ಆ ಸಾಮಾನ್ಯ ಸಭೆಯಲ್ಲಿ ಆ ವಿಚಾರವನ್ನು ಇಟ್ಕೊಂಡು ಬಾವಿಗಿಳಿದು ಗಲಾಟೆ ಮಾಡಿ ತನ್ನ 5 ನಾಮನಿರ್ದೇಶಕ ಸದಸ್ಯರು ಒಂದು ಬೆಂಬಲದೊಂದಿಗೆ ಗಲಾಟೆ ಮಾಡ್ತಾರೆ. ಈ ವಿಚಾರವನ್ನ ನಾವು ಮುಂದಿನ ಸಭೆಯಲ್ಲಿ ನಿರ್ಣಯ ಮಾಡುವಂತೇಳಿ ಹೇಳಿದಾಗ ಬಾಕಿ 58 ವಿಚಾರಗಳಿಗೆ ಚರ್ಚೆನೇ ಇಲ್ಲ. ನಗರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಬೇಕಾದಂತ ಒಂದು ವಿರೋಧ ಪಕ್ಷದಲ್ಲಿರುವಂತ ನಗರಸಭಾ ಸದಸ್ಯರು ಜಾಗೃತಿ ಮಾಡ್ತಾರೆ. ಆಗ ನಗರದ ಇದೊಂದು ವೈಯಕ್ತಿಕ ವಿಚಾರ ಮಾತ್ರ ಅವರಿಗೆ ದೊಡ್ಡ ವಿಚಾರವಾಗಿ ಪರಿಗಣಿಸೋದು ಬಿಟ್ಟು ನಗರದ ಬೇರೆ ಯಾವುದೇ ಅಭಿವೃದ್ಧಿ ವಿಚಾರದಲ್ಲಿ ಅವರು ಮಾತಾಡಿಲ್ಲ. ಈ ವಿಚಾರ ಮುಂದುವರೆದೆ. ಇದಕ್ಕೆ ಎಲ್ಲ ಚರ್ಚೆ ಆಗಲಿ, ಮುಂದೆ ಮತ್ತೊಂದು ಸಭೆ ಕರೆಯುವಂತ ಹೇಳಿದ ತಕ್ಷಣ ಬೇರೆ ಯಾವುದೇ ಅಭಿವೃದ್ಧಿ ವಿಚಾರದ ಬಗ್ಗೆ ಚರ್ಚೆ ಮಾಡದೆ ಸಭೆಯಿಂದ ತನ್ನ 5 ಜನ ನಾಮನಿರ್ದೇಶಕರಿಗೆ ಹೊರಗೋಯ್ತಾರೆ. ಆಗ ನಾವು ಪ್ರಶ್ನೆ ಮಾಡಬೇಕಾಗ್ತದೆ, ಇವರಿಗೆ ಈ ಒಂದು ನಗರದ ಅಭಿವೃದ್ಧಿ ವಿಚಾರನೇ ಮುಖ್ಯನ ಅಥವಾ ವೈಯಕ್ತಿಕ ವಿಚಾರಗಳು ಮುಖ್ಯನ ಅಂತ ಹೇಳುವಂತದ್ದು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಗೌರವಾನ್ವಿತ 3 ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಒಂದು ಸಭೆಯಾಗಿ ನಡೀಬೇಕು, ಒಂದು ಅಧ್ಯಕ್ಷರು ಅವ್ರಿಗೆ ಕಾಲಾವಕಾಶ ಕೊಡಬೇಕು, ಕೇಳಬೇಕು. ಅವ್ರು ಕೇಳಿದ ಕ್ವಶನ್ಗೆ ಇದು ಕೊಡೋಕ್ಕೆ ಆನ್ಸರ್ ಕೊಡೋಕೆ ಅವಕಾಶ ಕೊಡೋದಿಲ್ಲ. ಈ ತರ ಅವ್ರು ನಿಂತ್ಕೊಂಡು ನಡ್ಕೊಂಡ್ರೆ ಇದ್ರ ಹಿಂದೆ ನಗರಸಭೆಯಲ್ಲಿ ಕಾಂಗ್ರೆಸ್ನವರು ಇದ್ರು, ಹಿರಿಯ ಸದಸ್ಯರು ಯಾವ ರೀತಿ ಸಭೆ ನಡೀತಿತ್ತು? ಅವರು ಹತಾಶರಾಗಿ ಈ ರೀತಿ ಮಾಡ್ತಿದ್ದಾರೆ. ದಯವಿಟ್ಟು ಶಾಸಕರು ಕಾಂಗ್ರೆಸ್ ಅವರಿಗೆ ಹೇಳೋದು, ಸಭೆ ವೈಯಕ್ತಿಕ ಹಿತಾಸಕ್ತಿ ಮಾಡಬೇಡಿ. ಯಾಕೆಂದ್ರೆ ಮಡಿಕೇರಿ ಸಣ್ಣ ನಗರ ಇದೆ. ಯಾವಾಗ ವೈಯಕ್ತಿಕ ಇದಕ್ಕೋಸ್ಕರ ಮಡಿಕೇರಿ ಎಷ್ಟೋ ಜನ ಇದ್ದಾರೆ. ಈ ರೀತಿ ಎಷ್ಟೋ ಕಟ್ಟಡಗಳು ಇದೆ ಮಡಿಕೇರಿಯಲ್ಲಿ. ಎಲ್ಲ ಕಟ್ಟಡಗಳು 107
5-10 ವರ್ಷಗಳ ಹಿಂದೆ ಯಾವ ರೀತಿ ನಗರಸಭೆಯಲ್ಲಿ ಜನಜಂಗುಳಿ ಹೋದರೆ ಕೆಲಸ ಹೋಗಿ ಬರ್ತಾ ಅಂತ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ಹೊರಡೋದು ಅಂತಲ್ಲ, ನಾವು ಸಮೇತವಾಗಿ ನಗರಸಭೆಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರ್ಪಡೆ ನಾವು ಕೂಡ್ತೀವಿ. ಯಾರೇ ದಾಟಿಯಲ್ಲಿ ಅದು ಯಾವುದೇ ಧರ್ಮದವರಲ್ಲಿ ಯಾವುದೇ ಪಕ್ಷದವರಲ್ಲಿ ಏನೋ ನೋಡಿದ್ರೆ ಬನ್ನಿ, ಏನು ಕೆಲಸಗಳು, ಯಾವುದೇ ಕಾರ್ಯಕ್ರಮ ಏನಿದೆ ಹೇಳುವಂಥದ್ದು ಮಾಡಿಸೋದು ಇವತ್ತು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡಿಸ್ತಿದೆ. ನಾವು JCBಯನ್ನ ಹೊರಗಡೆ ಬಾಡಿಗೆಗೆ ತಂದು ಕೆಲಸನ ಮಾಡಿಸ್ತಾ ಇದ್ದೀವಿ. ನಾನು ಅಧ್ಯಕ್ಷ ಆದ ಸಂದರ್ಭದಲ್ಲಿ JCBನ ನಾವು ನಮ್ಮ ನಗರಸಭೆ ಓನಾಗಿ ಪರ್ಚೇಸ್ ಮಾಡಿದ್ದೀವಿ. ಬಿಜೆಪಿ ನಗರಾಧ್ಯಕ್ಷ ಉಮೇಶ್ ಸುಬ್ರಹ್ಮಣಿ, ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಅನಿತಾ ಪೂವಯ್ಯ ಹಾಗೂ ಬಿಜೆಪಿ ಜಿಲ್ಲಾ ವಕ್ತಾರ BK ಅರುಣ್ ಕುಮಾರ್ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕುಶಾಲನಗರದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ VP ಶಶಿಧರ್ ನೇತೃತ್ವದಲ್ಲಿ ಪಕ್ಷದ ವಿವಿಧ ಘಟಕಗಳ ಮುಖಂಡರು, ಪ್ರಮುಖರು, ಕಾರ್ಯಕರ್ತರು ಶಾಸಕರಿಂದ ಕೇಕ್ ಕತ್ತರಿಸಿ ಹೂವಿನ ಹಾರಗಳನ್ನು ಹಾಕಿ ಹುಟ್ಟುಹಬ್ಬದ ಶುಭಾಶಯ ಕೋರಿದರು. ಕೊಡಗಿನ ಆಟೋ ರಿಕ್ಷಾಗಳಿಗೆ ಜಿಲ್ಲಾ ಮಟ್ಟದ ಪರವಾನಗಿ ನೀಡಬೇಕೆಂದು ಆಟೋ ರಿಕ್ಷಾ ಚಾಲಕರ ಸಂಘ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಮನವಿಗೆ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಟ್ಯಾಕ್ಸಿ ಡ್ರೈವರ್ಸ್ ಟ್ರೇಡ್ ಯೂನಿಯನ್ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಿನ್ಸೆಂಟ್ ಬಾಬು, ಕೊಡಗು ಜಿಲ್ಲೆಯ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರು ಈಗಾಗಲೇ ಅಗತ್ಯ ಬಾಡಿಗೆ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಂತದಲ್ಲಿ ಆಟೋ ರಿಕ್ಷಾಗಳಿಗೆ ಜಿಲ್ಲಾ ಪರವಾನಗಿ ನೀಡಿದಲ್ಲಿ ಟ್ಯಾಕ್ಸಿ ಚಾಲಕರು ಮಾಲೀಕರ ಬದುಕು ಅತಂತ್ರವಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಅಗತ್ಯ ತೆರಿಗೆ ಪಾವತಿಸಿ ನಿಯಮಗಳನ್ನು ಪಾಲಿಸಿಕೊಂಡು ಬರ್ತಾ ಇರುವ ಯೆಲ್ಲೋ ಬೋರ್ಡ್ ಟ್ಯಾಕ್ಸಿಗಳಿಗೆ ಬರಬೇಕಾದ ಬಾಡಿಗೆ ಟ್ರಿಪ್ಗಳನ್ನು ವೈಟ್ ಬೋರ್ಡ್ ಖಾಸಗಿ ವಾಹನಗಳು ಪಡೆದುಕೊಳ್ತಾ ಇವೆ. ಈ ಸಮಸ್ಯೆಯ ಬಗೆಹರಿಕೆಗೆ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಧಿಕಾರಿಗಳಿಗೆ 10 ಹಲವು ಬಾರಿ ಸಂಘಟನೆಯಿಂದ ಮನವಿಗಳನ್ನು ಸಲ್ಲಿಸಲಾಗಿದ್ದರೂ ಸಮಸ್ಯೆ ಬಗೆಹರಿದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ಈ ಎಲ್ಲ ಕಾರಣಗಳಿಂದ ಸರ್ಕಾರ ರಾಜ್ಯವ್ಯಾಪಿ ಆಟೋ ರಿಕ್ಷಾಗಳಿಗೆ ನಿಗದಿಪಡಿಸಿರುವ ಪರವಾನಗಿ ಮಿತಿಯಿಂದ ಯಾವುದೇ ಕಾರಣಕ್ಕೂ ಹೆಚ್ಚಿಸಬಾರದೆಂದು ವಿನ್ಸೆಂಟ್ ಬಾಬು ಒತ್ತಾಯಿಸಿದರು. ಆಟೋ ರಿಕ್ಷಾಗಳಿಗೆ ಜಿಲ್ಲೆಯ ವ್ಯಾಪ್ತಿಗೆ ಪೂರ್ತಿ ಓಡಾಡಬಹುದು ಅಂತ ಆದೇಶ ಆದರೆ ಅದು ನಮ್ಮ ಜೀವನಕ್ಕೆ ಕೊಡಲೇಬೇಕು. ಈಗಾಗಲೇ 10 ರಿಂದ 15 ಲಕ್ಷ ಬಂಡವಾಳ ಹಾಕಿ ಸರ್ಕಾರದಿಂದ, ಖಾಸಗಿ ಫೈನಾನ್ಸ್ನಿಂದ, ಸರ್ಕಾರಿ ಬ್ಯಾಂಕ್ಗಳ ಮುಖಾಂತರ ನಾವು ಲೋನನ್ನು ಹಾಕಿ ನಮ್ಮ ಮನೆಯ ದಾಖಲಾತಿ ಪತ್ರ ಇರ್ಬೋದು, ಚಿನ್ನ ಬೆಳ್ಳಿ ಒಡವೆ ನೀಡಿರ್ಬೋದು, ನಾವು ತಗೊಬಂದಿರ್ತೇವೆ. ಏನೋ ಒಂದು ನಂಬಿಕೆಯಲ್ಲಿ ಈ ಒಂದು ವಾಹನವನ್ನು ಟ್ಯಾಕ್ಸಿಯನ್ನು ಓಡಿಸಿ ನಮ್ಮ ಜೀವನ ನಿರ್ವಹಣೆ ಮಾಡೋಣ ಎಂಬ ನಂಬಿಕೆಯಲ್ಲಿ ತಂದಿರ್ತಕ್ಕಂಥ ಚಾಲಕರು ಮತ್ತು ಅವರನ್ನು ನಂಬಿರ್ತಕ್ಕಂಥ ಕುಟುಂಬ ಮಾಲೀಕರು ಏನು ಮಾಡಬೇಕು? ಕೊಡಗು ಜಿಲ್ಲೆಯಲ್ಲಿ ಪ್ರವಾಸೋದ್ಯಮವನ್ನು ನಂಬಿ ನಾವು ಬದುಕನ್ನು ನಡೆಸ್ತಾ ಇದ್ದೀವಿ. ಸ್ಥಳೀಯರು ಕೂಡ ಒಂದು 20% ರಿಂದ 30% ಜನ ನಮ್ಮ ಟ್ಯಾಕ್ಸಿಗಳನ್ನು ಅವಲಂಬಿಸಿ ಬರ್ತಾರೆ. ದೂರದ ಆಸ್ಪತ್ರೆ ಇರ್ಬೋದು, ಪ್ರವಾಸಿ ಕೇಂದ್ರಗಳಿರ್ಬೋದು, ಸರ್ಕಾರಿ ಮೈಸೂರು, ಬೆಂಗಳೂರು ಅಂತ ನಗರಗಳಿಗೆ ಅಪರೂಪಕ್ಕೆ ಕರೀತಾರೆ. ಈಗ ಅವರಲ್ಲೂ ಕೂಡ ಸ್ವಂತ ವಾಹನ ಇದೆ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ, ಸಾರಿಗೆ ಸಚಿವರಿಗೆ, ಕೊಡಗು ಜಿಲ್ಲಾಧಿಕಾರಿಗಳಿಗೆ, ಜಿಲ್ಲಾ ಸಾರಿಗೆ ಪ್ರಾಧಿಕಾರದ RTO ಅಧಿಕಾರಿಗಳಿಗೆ ನಮ್ಮ ಒಂದು ಕೋರಿಕೆ ಏನಂದರೆ, ದಯವಿಟ್ಟು ಈ ಒಂದು ಆಟೋ ರಿಕ್ಷಾ ಚಾಲಕ ಸಂಘದ ಮನವಿಯನ್ನು ಯಾವುದೇ ಕಾರಣಕ್ಕೂ ತಾವು ಪುರಸ್ಕರಿಸಬಾರದು. ಅವರ ಜೀವನ ನಿರ್ವಹಣೆ ಆಗ್ತಾ ಇದೆ. ಯಾಕೆಂದರೆ ಒಂದು ಆಟೋ ರಿಕ್ಷಾ ತಂದು ಓಡಿಸಿದರೆ ದಿನಕ್ಕೆ 1,000 ರೂಪಾಯಿ ದುಡಿಬೋದು, ಪೆಟ್ರೋಲು, ಡೀಸೆಲ್ ಸೇರಿ, ಗ್ಯಾಸ್ ಎಲ್ಲ ಸೇರಿ. ಅದರೊಂದು 500 ರೂಪಾಯಿ ಉಳಿತಾಯ ಆಗುತ್ತೆ. ಅವ್ರಿಗೂ ಅದು ಮಾನ್ಯ ಇದೆ, ಅವ್ರಿಗೂ ಅದು ಗಮನದಲ್ಲಿದೆ. ಆಟೋ ರಿಕ್ಷಾ ಚಾಲಕ ಸಂಘದವರು ಅವರು ನಾವು ಸಹೋದರ ಸಂಘಟನೆಗಳು, ನಮಗೆ ಅವರ ದುಡಿಮೆಯಲ್ಲಿ ವಿರೋಧ ಇಲ್ಲ, ಅವ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ. ಅವರು ನಮ್ಮಾಗಿ. ಗೋಷ್ಠಿಯಲ್ಲಿ ಸಂಘಟನೆಯ ಜಿಲ್ಲಾಧ್ಯಕ್ಷ KM ಪರಶುರಾಮ್, ಉಪಾಧ್ಯಕ್ಷ ಅಖಿಲ್ ಶಿವಾಜಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ MA ರಫೀಕ್ ಹಾಗೂ ಕೋಶಾಧಿಕಾರಿ AC ಲೋಕೇಶ್ ಪಾಲ್ಗೊಂಡಿದ್ದರು.
ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ಇನ್ನರ್ ವೀಲ್ ಜಿಲ್ಲೆ 318 ಮಡಿಕೇರಿ ಘಟಕ ಇದೀಗ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿದ್ದು, ಇದೇ 10ರಂದು ನಗರದ ಕೊಡವ ಸಮಾಜ ಸಭಾಂಗಣದಲ್ಲಿ ಸುವರ್ಣ ಮಹೋತ್ಸವ ಸಮಾರಂಭ ಆಯೋಜಿತವಾಗಿದೆ ಎಂದು ಸಮಿತಿಯ ಅಧ್ಯಕ್ಷೆ ಲತಾ ಚಂಗಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಸೋಮವಾರ ಸಂಜೆ 6 ಗಂಟೆಗೆ ಮಡಿಕೇರಿ ಕೊಡವ ಸಮಾಜ ಸಭಾಂಗಣದಲ್ಲಿ ಆಯೋಜಿತ ಸಮಾರಂಭದಲ್ಲಿ ಇನ್ನರ್ ವೀಲ್ ಜಿಲ್ಲೆಯ ಅಧ್ಯಕ್ಷೆ ಶಬರಿ ಕಡಿದಾಳ ಅಧ್ಯಕ್ಷತೆ ವಹಿಸಲಿದ್ದು, ಅಂದು ವಿವಿಧ ಕಾರ್ಯ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಮಡಿಕೇರಿ ಇನ್ನರ್ ವೀಲ್ ಸಂಸ್ಥೆಯ ಅಧ್ಯಕ್ಷೆ ಲಲಿತಾ ರಾಘವನ್, ಕಾರ್ಯದರ್ಶಿ ನಮಿತಾ ರೈ, ಸುವರ್ಣ ಮಹೋತ್ಸವ ಸಮಿತಿಯ ಅಧ್ಯಕ್ಷೆ ಲತಾ ಚಂಗಪ್ಪ, ಕಾರ್ಯದರ್ಶಿ ಶಫಾಲಿ ರೈ ಪಾಲ್ಗೊಳ್ಳಲಿದ್ದಾರೆಂದು ಲತಾ ಚಂಗಪ್ಪ ತಿಳಿಸಿದರು. ಸುವರ್ಣ ಸಂಭ್ರಮದ ಹಿನ್ನೆಲೆ ಇನ್ನರ್ ವೀಲ್ ಸಂಸ್ಥೆಯ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆಯಲ್ಲಿ ಮೆಗಾ ಯೋಜನೆಯಾಗಿ ಮೆಡಿಕಲ್ ಇಕ್ವಿಪ್ಮೆಂಟ್ ಬ್ಯಾಂಕ್ ಪ್ರಾರಂಭಿಸಲಿದೆ. ಅಶ್ವಿನಿ ಆಸ್ಪತ್ರೆಗೆ ಇನ್ನರ್ ವೀಲ್ ಸಂಸ್ಥೆ ವತಿಯಿಂದ 4 ವೀಲ್ಚೇರ್, 4 ಕ್ರಚಸ್, 3 ವಾಕರ್, 3 ವಾಟರ್ ಬೆಡ್, ಸುಸಜ್ಜಿತ ಬೆಡ್ ಸೇರಿದಂತೆ ಅಂದಾಜು 1.20 ಲಕ್ಷ ರೂಪಾಯಿ ಮೌಲ್ಯದ ಆರೋಗ್ಯ ಉಪಕರಣಗಳಿಂದ ಇನ್ನರ್ ವೀಲ್ ಜಿಲ್ಲಾಧ್ಯಕ್ಷೆ ಶಬರಿ ಕಡಿದಾಳ್ ನವೆಂಬರ್ 10ರಂದು ಸಂಜೆ 4 ಗಂಟೆಗೆ ನೀಡಲಿದ್ದಾರೆ. ಈ ಉಪಕರಣಗಳಿಂದ ಖರೀದಿಸಲು ಆರ್ಥಿಕವಾಗಿ ಸಬಲರಲ್ಲದ ಆದರೆ ಉಪಕರಣಗಳು ಅತ್ಯಗತ್ಯವಾಗಿರುವ ರೋಗಿಗಳಿಗೆ ಮನೆಗಳಲ್ಲಿ ಬಳಸಲು ಸಾಧ್ಯವಾಗುವಂತಹ ಅವರ ಉಪಯೋಗಕ್ಕಾಗಿ ಆಸ್ಪತ್ರೆಯಿಂದ ನಿಗದಿತ ಬಾಡಿಗೆ ದರದ ಆಧಾರದಲ್ಲಿ ನೀಡಲಾಗುತ್ತೆ. ಬಳಕೆಯಾದ ನಂತರ ರೋಗಿಗಳು ಈ ಉಪಕರಣವನ್ನು ಮರಳಿ ಅಶ್ವಿನಿ ಆಸ್ಪತ್ರೆಗೆ ಹಿಂತಿರುಗಿಸಬೇಕಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. 1975 ಇಸ್ವಿ ಜೂನ್ 27ರಂದು ಸ್ಥಾಪನೆ ಆಯಿತು. ಇದನ್ನು ಶ್ರೀಮತಿ ಕಮಲಾ ಪದ್ಮನಾಭ್ ಅಂತ ಹೇಳುವವರು ಇದನ್ನು ಉದ್ಘಾಟನೆ ಮಾಡಿದರು. ಆಗ ನಮ್ಮ ಸಂಸ್ಥೆಯಲ್ಲಿ 12 ಸದಸ್ಯರಿದ್ದರು. ಶ್ರೀಮತಿ ಉಮಾ ಉಲ್ಲಾಳ್ ಮತ್ತು ಡಾಕ್ಟರ್ ಜಯಲಕ್ಷ್ಮಿ ಪಾಟ್ಕರ್ ಇವರು ಸ್ಥಾಪಕ ಅಧ್ಯಕ್ಷರು ನಮ್ಮ ಸಂಸ್ಥೆಯದು. ಹಾಗೆ ಶ್ರೀಮತಿ ಅಲಮೇಲು ಹಿರಿಯವರು ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದರು. ಈಗ ನಮ್ಮ ಕ್ಲಬ್ಬಲ್ಲಿ 46 ಸದಸ್ಯರಿದ್ದಾರೆ. ಹಾಗೆ ನಮ್ಮ ಕ್ಲಬ್ಬಿಗೆ 50 ವರ್ಷ ಹುಟ್ಟಿದೆ. ನಾವು ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂಭ್ರಮದಲ್ಲಿದ್ದೀವಿ. ಈ ಸುವರ್ಣ ಮಹೋತ್ಸವ ಸೋಮವಾರ 10ನೇ ತಾರೀಕು ನಾವು ಆಚರಿಸ್ತಾ ಇದ್ದೀವಿ. ಅವತ್ತಿನ ದಿವಸ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ಶಬರಿ ಕಡಿದಾಳ್ ಅವರು ಅವತ್ತಿನ ದಿವಸ ಬರ್ತಾರೆ. ಅದು ಅವರು ಅಫಿಷಿಯಲ್ ಕ್ಲಬ್ ವಿಸಿಟ್. ಸೊ ಅವತ್ತಿನ ದಿವಸಕ್ಕೆ ನಾವು ಈ ಸಂಭ್ರಮಾಚರಣೆಯನ್ನು ಇಟ್ಕೊಂಡಿದ್ದೀವಿ. ಹಾಗೆ ನಾವು ಅವತ್ತಿನ ದಿವಸ ಒಂದು ಮೆಗಾ ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ ಅಶ್ವಿನಿ ಆಸ್ಪತ್ರೆಯಲ್ಲಿ. ಈ ಮೆಗಾ ಪ್ರಾಜೆಕ್ಟ್ ಅಂತ ಹೇಳಿದರೆ ನಾವು ಅದಕ್ಕೆ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಬ್ಯಾಂಕ್ ಅಂತ ಹೇಳಿಕೊಂಡು ಹೆಸರಿಟ್ಕೊಂಡಿದ್ದೀವಿ. ಈ ಮೆಗಾ ಪ್ರಾಜೆಕ್ಟನ್ನು ಸಹ ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮನ್ ಶ್ರೀಮತಿ ಶಬರಿ ಕಡಿದಾಳ್ ಅವರು ಅಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಶ್ವಿನಿ ಆಸ್ಪತ್ರೆಯಲ್ಲಿ. ಮೆಡಿಕಲ್ ಎಕ್ವಿಪ್ಮೆಂಟ್ ಬ್ಯಾಂಕ್ ಅಂತ ಹೇಳಿದರೆ ನಾವು ನಮ್ಮ ಕ್ಲಬ್ ವತಿಯಿಂದ 4 ವೀಲ್ ಚೇರ್, 7 ವಾಟರ್ ಬೆಡ್ಸ್, 2 ಏರ್ ಬೆಡ್ಸ್, 4 ವಾಕರ್ಸ್, 3 ಕ್ರಚಸ್ ಮತ್ತು ಒಂದು ಸೆಮಿ ಫೋಲ್ಡಿಂಗ್ ಕಾಟ್ ವಿತ್ ಮ್ಯಾಟ್ರಸ್ ಕೊಡ್ತಾ ಇದ್ದೀವಿ ಅವತ್ತಿನ ದಿವಸ. ಇದು ಒಂದು ಅಂದಾಜು 1,20,000 ಆಗ್ತದೆ ಕಾಸ್ಟ್. ಹಾಗೆ ಇದನ್ನು ನಾವು ಅಶ್ವಿನಿ ಆಸ್ಪತ್ರೆಯವರ ಜೊತೆ ಡಿಸ್ಕಸ್ ಮಾಡಿ ಅವರು ಈ ನೋಬಲ್ ಕಾಸಿಗೆ ಅವರು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಇದೊಂದು ಮುಖ್ಯ ಉದ್ದೇಶ ಅಂತ ಹೇಳಿದರೆ, ಯಾರಿಗೆ ದೋಸ್ ಹೂ ಕಾಂಟ್ ಎಫರ್ಡ್ ಟು ಬೈ ಆಲ್ ದೀಸ್ ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಅವರು ಬಾಡಿಗೆ ಆಧಾರದಲ್ಲಿ ಅಶ್ವಿನಿ ಆಸ್ಪತ್ರೆಯಿಂದ ಪಡ್ಕೊಳ್ಬೇಕಾಗ್ತದೆ ಮತ್ತು ಅದನ್ನು ಅವರಿಗೆ ಹಿಂದಕ್ಕೆ ರಿಟರ್ನ್ ಮಾಡಬೇಕು. ಹಾಗೆ ನಾವು ಅಶ್ವಿನಿ ಆಸ್ಪತ್ರೆಗೆ ಒಪ್ಕೊಂಡ ಮೇರೆಗೆ ಇಂಥ ಒಂದು ಪ್ರಾಜೆಕ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು ಇದು ಸ್ವಲ್ಪ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇರುವ ಕೆಲಸ ಆಗ್ತದೆ ಅಶ್ವಿನಿ ಆಸ್ಪತ್ರೆಯವರಿಗೆ. ಯಾಕೆಂತ ಹೇಳಿದರೆ ಅವರು ಟ್ರ್ಯಾಕ್ ಇಟ್ಕೊಳ್ಬೇಕಾಗ್ತದೆ, ಯಾರಿಗೆ ಕೊಟ್ಟಿದ್ದೀನಿ, ಯಾವಾಗ ಹಿಂದಕ್ಕೆ ಬರ್ತದೆ ಅಂತ ಹೇಳ್ಕೊಂಡು. ಈ ಥರ ಒಂದು ಪ್ರಾಜೆಕ್ಟನ್ನು ನಾವು ಇಟ್ಟುಕೊಂಡು ಸೋಮವಾರ ದಿವಸ ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಹಾಗೆ ನಾನು ಮಡಿಕೇರಿ ಇನ್ನರ್ ವೀಲ್ ಅಧ್ಯಕ್ಷೆ ಲಲಿತಾ ರಾಘವನ್, ಕಾರ್ಯದರ್ಶಿ ನಮಿತಾ ರೈ, ಸುವರ್ಣ ಮಹೋತ್ಸವ ಆಚರಣಾ ಸಮಿತಿಯ ಕಾರ್ಯದರ್ಶಿ ಶಫಾಲಿ ರೈ, ನಿರ್ದೇಶಕಿ ಉಮಾ ಗೌರಿ ಶಿವಪ್ರಸಾದ್ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯ ದೌರ್ಜನ್ಯ ಮತ್ತೆ ಮುಂದುವರೆದಿದೆ.
ರೈತರೊಬ್ಬರ ಏಲಕ್ಕಿ ತೋಟವನ್ನು ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ನಾಶಪಡಿಸಿದ ಪ್ರಕರಣ ಮಾಸುವ ಮುನ್ನವೇ ಅಂತಹುದ್ದೇ ಮತ್ತೊಂದು ಘಟನೆ ನಡೆದಿದೆ. ಮಡಿಕೇರಿ ತಾಲೂಕಿನ ಬೆಟ್ಟತ್ತೂರು ಗ್ರಾಮದ ಪೊನ್ನಪ್ಪ ಎಂಬ ಸಣ್ಣ ರೈತರ ತೋಟದ ಕಾಫಿ ಗಿಡಗಳನ್ನು ಅರಣ್ಯ ಇಲಾಖೆ ಕಿತ್ತು ಹಾಕಿ ನಾಶಪಡಿಸಿದೆ. 2011ರಲ್ಲಿ ಅರಣ್ಯ ಇಲಾಖೆಯೇ 2.25 ಎಕರೆಯಿಂದ ಈ ಕುಟುಂಬಕ್ಕೆ ಅದೇ ಭೂಮಿಯ ಹಕ್ಕುಪತ್ರ ನೀಡಿತ್ತು. ತಾವೇ ಹಕ್ಕುಪತ್ರ ಕೊಟ್ಟು ಮತ್ತೆ ತಾವೇ ತೋಟವನ್ನು ನಾಶಪಡಿಸಿರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 2 ತಿಂಗಳಿಂದ ಅರಣ್ಯ ಇಲಾಖೆ ವಿರುದ್ಧ ರೈತರು ಹೋರಾಟ ನಡೆಸ್ತಾ ಇದ್ದರೂ ಅರಣ್ಯ ಇಲಾಖೆ ಮತ್ತೆ ತನ್ನದೇ ಚಾಳಿ ಮುಂದುವರೆಸಿರುವುದು ರೈತರ ಮತ್ತೊಂದು ಬೃಹತ್ ಹೋರಾಟಕ್ಕೆ ಮುನ್ನುಡಿ ಬರೆಯುವಂತಿದೆ. ಸದ್ಯ ಅರಣ್ಯ ಇಲಾಖೆ ಕಾಫಿ ತೋಟವನ್ನು ನಾಶಪಡಿಸಿದ ಸ್ಥಳಕ್ಕೆ ರೈತ ಹೋರಾಟ ಸಮಿತಿ ಭೇಟಿ ನೀಡಿ ರೈತರಿಗೆ ಬೆಂಬಲ ಸೂಚಿಸಿದೆ. ಕಾಫಿ ಗಿಡಗಳನ್ನು ನಾಶ ಮಾಡಿದ ಅರಣ್ಯ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ತಕ್ಷಣವೇ ಸಸ್ಪೆಂಡ್ ಮಾಡುವಂತೆ ಒತ್ತಾಯಿಸಿದೆ. ಇಲ್ಲಿ ಬಂತು ನಂಗಡ ಪರಂಪರೆ ಇಲ್ಲಿ ನಂಗ ಅಜ್ಜ ವಿಜಯನ ಕಲ್ತಿದ್ದೆ ನಂಗೆ ಇಲ್ಲಿ ಕುಯ್ನಾಲ್ತು ಮಲೆಕರ ಇಲ್ಲಿ ಉಳ್ಳ ಹಿಂಗೆ ನಂಗಕ್ಕೆ ಇಲ್ಲಿ ಮಿಂಗ ಏಳು ತೋಟ ಅಂತು ಅಪ್ಪನ ಕಾಲ ತಾನಿ ಇದು ಮುಂದೆ ಬೇಕರ ಅಂತಂದು ಅದೆಲ್ಲತ್ತೆ ನಂಗಕ್ಕೆ ಹಕ್ಕುಪತ್ರ ಪರಿಷ್ಕಾರ ಬಂತು ತಂದು ಮಿಂಗ ಇಲ್ಲಿ ಏಲಕ್ಕಿ ತೋಟ ಇತ್ತು. ಏಲಕ್ಕಿ ತೋಟನ ಎಲ್ಲ ಕಾಟಿ ಆನೆ ಕೋಡಂಗಂತೂ ನಾಶ ಮಾಡಿಸಿ ಅದನ್ನೇ ನಾನು 2 ಎಕರೆ 9 ಸೆಂಟ್ నాకు ಫಸ್ಟ್ ಕರಳೆ ಬಂದಿತ್ತು ಸರಿ ಮಾಡ್ತಿತ್ತು ಅನ್ನೋದು ಹಕ್ಕುಪತ್ರ ಇದೆ. ನಂಗೆ ಟೋಟಲ್ ಇಲ್ಲಿ ಕುಯ್ನಾಲ್ತು ಮಲೆಯಲ್ಲಿ ನಂಗೆ 27 ಜನಕ್ಕೆ ಹಕ್ಕುಪತ್ರ ಉಂಟು. ಹಂಗೆಲ್ಲ ಸರಿ ಮಾಡ್ತಿತ್ತು ಅನ್ನೋಂಥ ಹಕ್ಕುಪತ್ರ ಎಲ್ಲರ ಕೈಲೂ ಉಂಟು. ఇక్కడ పద నాడు పెద్ద కే పొన్నప్పంది కే సప్పచ్చిరుమో ఇంక ನಂಗೆ ಗ್ರಾಮ ಇದು ನಂಗೆ ಇದು ಬೆಟ್ಟತ್ತೂರು ಗ್ರಾಮ ಕುಯ್ನಾಲ್ತು ಮಲೆಕರ ನಂಗೆ ಕುಡಿಯಂಗ ನಂಗೆ ಸರ್ಕಾರ ಬಂದು ನೋಟುಲೆ ಸರ್ಕಾರ ಸೌದ ನಂಗೆ ಇಲ್ಲಿ ಒಂದು ತಂದಿಲ್ಲ. ನಂಗೆ ಆನಚ್ಚಕ್ಕೂ ಫಸ್ಟ್ ಎಲ್ಲ ಗಿಡ ಬಚ್ಚಿತ್ತು ನಂಗಡ ಎಲ್ಲ ಫಸ್ಟ್ ಕಳೆ ಬಂದು ಗಿಡ ಬಚ್ಚಿ ಹೋತಿ ನಂಗೆ ಗೊತ್ತಿಲ್ತ ಹಿಂಗೆ ಗಿಡ ಬಚ್ಚಿ ಹೋತಿ ನಂಗೆ ಕೋರು ಏಳಿಗೆ ತಂತಿಲ್ಲ ನಂಗೆ ಕೇಟಿತ್ತಿಲ್ಲ ಒಂದು ಇಲ್ಲ ಅನೇ ಓಡಿ ಬಂತು ನಂಗೆ ಅದಾಡ ಮಕ್ಕಳು ನಿಂತ್ಕೊಳ್ಪ ನಂಗೆ ಓಡಿ ಬಂತು ಕೇಟದು ಕೋಪಾಗ ಇದು ನಂಗಡ ಹಕ್ಕುಪತ್ರ ತಂದ ಜಾಗ ಅಲ್ಲ ಇದು ಫಾರೆಸ್ಟ್ ಒಳಗೆ ಕಾಲು ಇಟ್ರ ಕೈ ಅಂತ ಹಿಂಗೆ ಕಾಟೊಪ್ಪ ಕಾರ್ತಿಕಣ್ಣು ನಡ ಕೈಯಿಂದ ಆ ಪೇಪರ್ ನಂಬ ಹಚ್ಚಿದ್ದು ಕೀತವ್ ನೋಡ್ತಿ ಅಂತ ಕೀತತ್ತಿ ಚಾಡತ್ತಿ ಅಂತ ನಾನು ಕೇಟಂಡ ನಿಂಗೆ ನಂಗಳ ಬಾರಿ ಬೊತ್ತು ಚಿಟ್ಟದು ಹಿಂಗೆ ಪತ್ತಿ ಜಿಪ್ಪು ಪತ್ತಿ ಬಲ್ಚಿ ಕಳ್ಸತ್ತು ಹಚ್ಚಿಕೊಂಡು ಮಕ್ಕ ನಂಗೆ ಸುಮಾರು ಜನ ಹಿಂಚತ್ತು ಹಂಗೆ ಗಿಡದನ್ನೆಲ್ಲ 4 ಗಿಡದನ್ನ ತಂದಿಲ್ಲ ಹಿಂಗೆ ಎಲ್ಲ ಜೀಪು ಕಟ್ಟಣೆ ಕಟ್ಟು ಮಾಡಿ ಪೋರ್ತು ಅದಕ್ಕೆ ನಂಗೆ ಮೇಲೆ ಕರಿ ನಂಗೆ ಅಕ್ಕನೇ ಅಂದೇ ಬೈಟಪ್ಪ ಮಧ್ಯಾಹ್ನ ಮೇಲೆ ಇಲ್ಲಿ ನಂಗಡ DF ಆಫೀಸಿಗೆ ಹೋಯ್ತು. DF ಹಂಗೆ ಖುದ್ದು ಇದನ್ನು ಅರ್ಜಿ ಕೊಟ್ಟದ್ದು ಈ ಥರ ಮಾಡ್ತು ಹೋಯ್ತು ಹಂಗೆ ಇಂದು ಅವ್ರು ಗಮನ ಕಟ್ಟಂದ್ಲೆ ಅಂಡ ಅರ್ಜಿ ಕೊಟ್ಟಣ ಅವರು ಪ್ರೂಫ್ ಕಾಪಿ ನಂಗೆ ತಂದಿ ತಾಯಿಗಳೇ ಅದು ನಂಗಡ ಕೈಲೇ ಇಂದು ಉಂಟು ಮನೆಯಿಂದ. ನಿಮಗೆ ಹಕ್ಕುಪತ್ರ ಕೊಟ್ಟೆ ಹಕ್ಕುಪತ್ರ 2011 ಇಸಲು ಹಕ್ಕುಪತ್ರ ಅದಂತ ನಮ್ಗೆ ಇದೇ ಜಾಗತ್ತು ಇದೇ ಜಾಗತ್ತ ಸರ್ ಇದೇ ಜಾಗತ್ತ ಹಂಗೆ ನಂಗಳ ಮಡಿಕೇರಿ ಹಾಕಿದ್ದು ಇಲ್ಲಿ ಕೆಲಸ ಇರೋದ್ರಿಂದ ನಾವು ಬರ್ಲಿಕ್ಕೆ ಆಗಿಲ್ಲ. ಇವತ್ತು ಬಂದು ನೋಡಿದಾಗ ಈ ಒಂದು ಸರ್ವೆ ನಂಬರಲ್ಲಿ ಅವರು ಸುಮಾರು ಪೂರ್ವಜರ ಕಾಲದಿಂದ ಏಲಕ್ಕಿ ತೋಟವನ್ನು ಮಾಡ್ಕೊಂಡು ಬರ್ತಾ ಇದ್ರಂತೆ. ಸೊ ಇವಾಗ ನೋಡಿದಾಗ ಅವರು ಆ ಏಲಕ್ಕಿ ತೋಟ ಕಾಲಕ್ರಮೇಣ ಅದು ಹೋದಂಗೆ ಅವರು ಕಾಫಿ ಗಿಡಗಳನ್ನ ಹಾಕ್ತಾ ಬಂದಿದ್ದಾರೆ ಇಲ್ಲಿ. ಸೊ ಈ ಕಾಫಿ ಗಿಡ ಹಾಕುವ ಜಾಗದಲ್ಲಿ 1/9 ಸರ್ವೆ ನಂಬರ್ಗೆ 2011ರಲ್ಲಿ ಅರಣ್ಯ ಇಲಾಖೆಯವರೇ ಕೊಟ್ಟಂತ ಹಕ್ಕುಪತ್ರ ಅವ್ರ ಹತ್ರ ಇದೆ. ಅರಣ್ಯ ಇಲಾಖೆಯವರೇ ಕೊಟ್ಟಿರುವಂತಹ ಹಕ್ಕುಪತ್ರ ಅವ್ರ ಕೈಲಿದ್ದು ಅದೇ ಅರಣ್ಯ ಇಲಾಖೆಯವರು ಇವರಿಗೆ ಒಂದು ಮಾಹಿತಿ ಅಥವಾ ನೋಟಿಸ್ ಏನು ಕೊಡದೇನೆ ಈ ಗಿಡಗಳನ್ನೆಲ್ಲ ಕಿತ್ತು ನಾಶ ಮಾಡಿದ್ದಾರೆ. ಈ ಅರಣ್ಯ ಇಲಾಖೆಯವರು ನಿಜವಾಗ್ಲೂ ಏನಾದ್ರೂ ಒಂದು ಕಾನೂನು ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಇದ್ದಾರೋ ಇಲ್ಲ ಅವರ ಅಧಿಕಾರವನ್ನು ಈ ತರ ಒಂದು ಬಡ ರೈತರ ಮೇಲೆ ಒಂದು ದರ್ಪವನ್ನು ತೋರಿಸಿ ಅವ್ರನ್ನ ಹೆದರಿಸಿ ಬೆದರಿಸಿ ಮಾಡುವಂತ ಕೆಲಸಗಳು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವಾಗಲೇ ನೋಡಿ ಅವ್ರಿಗೆ ಅರಣ್ಯ ಇಲಾಖೆಯವರೇ ಕೊಟ್ಟಂತ ಒಂದು ಹಕ್ಕುಪತ್ರವನ್ನ ಅವ್ರ ಕೈಯಲ್ಲಿದೆ. ಅದೇ ಹಕ್ಕುಪತ್ರದಲ್ಲಿರುವ ಅದೇ ಜಾಗದಲ್ಲಿ ಕಾಫಿ ಗಿಡಗಳನ್ನ ಕಿತ್ತು ಸರ್ವನಾಶ ಮಾಡಿದ್ದಾರೆ. ಇದಕ್ಕೆ ಕಾರಣರಾದಂತ ಯಾರೇ ಇರಲಿ, ಯಾವುದೇ ಫಾರೆಸ್ಟ್ ಅಧಿಕಾರಿಗಳಿರಲಿ, ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಾವು ಈ ಹೋರಾಟ ಸಮಿತಿಯಿಂದ ಆಗ್ರಹ ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಅವರು ಏನು ನೆಟ್ಟಿದ್ದಾರೆ, ಏನು ಬೆಳೆಸ್ತಾ ಇದ್ದಾರೆ, ಅದಕ್ಕೆ ಪರಿಹಾರ ಅಂತ ಕೊಡುವಂತ ಕೆಲಸಗಳು ಸಹ ಆಗ್ಬೇಕು. ಇನ್ನು ಮುಂದಕ್ಕೆ ಯಾವುದೇ ಕಾರಣಕ್ಕೂ ದಯವಿಟ್ಟು ಮತ್ತೆ ಮನವಿ ಮಾಡ್ಕೊಳ್ತಾ ಇದೀವಿ ಅರಣ್ಯ ಅಧಿಕಾರಿಗಳ ಜೊತೆ ಸ್ವಲ್ಪ ಪರಿಶೀಲನೆ ಮಾಡಿ. ಎಲ್ಲೋ ಏನೋ ಇದಾರೆ, ಯಾರೋ ಒಬ್ರು ಬಡವರು ಇದಾರೆ ಅಂತ ಹೇಳಿದಾಗ ಅಲ್ಲಿ ಹೋಗಿ ಅವ್ರನ್ನ ಫುಲ್ ಸರ್ವನಾಶ ಮಾಡಿ ಹೆದರಿಸಿ ಬೆದರಿಸಿ ಓಡಿಸುವಂತ ಕೆಲಸಗಳು ಆಗಬಾರ್ದು. ದಯವಿಟ್ಟು ನಮ್ಮ ನೋಡ್ತಾ ಇದ್ರಿ ರೈತ ಬಾಂಧವರೇ, ಈ ಫಾರೆಸ್ಟ್ನವರು
ಯಾರು ಇಲ್ದಾಗ ಬಂದ ತೋಟದ ಗಿಡವನ್ನು ಕಿತ್ತಾಕ್ತಾರೆ. ಇವರೊಂದು 2 ಎಕರೆ ಇಲ್ಲಿದೆ ಜಾಗ ನೋಡಿ. ಈ ತೋಟ ಇಲ್ಲಿ 2 ಎಕರೆ ಕಾಫಿ ಗಿಡವನ್ನು ಹಾಕಿದ್ದಾರೆ. ಯಾಕೆಂದ್ರೆ ನಮ್ಮ ವಂಶಪರಂಪರೆಯಲ್ಲಿ ಮೊದಲು ಏಲಕ್ಕಿ ಇತ್ತು. ಈಗ ವಾತಾವರಣಕ್ಕೆ ಏಲಕ್ಕಿ ಬರಲ್ಲ. ಏಲಕ್ಕಿ ಸತ್ತೋದ್ಮೇಲೆ ನಾವು ಕಾಫಿ ಗಿಡಗಳನ್ನ ಹಾಕ್ತೀವಿ. ಈ ಕಾಫಿ ಗಿಡನ ಫಾರೆಸ್ಟರ್ ಬಂದು ಎಲ್ಲ ಪೂರ ಕಿತ್ಕೊಂಡು ಹೋಗಿದ್ದಾರೆ. ಆದರೆ ಈ ಫಾರೆಸ್ಟರಿಗೆ ಸರ್ಕಾರ ಸಂಬಳ ಕೊಡ್ತದೆ. ನಮ್ಮ ಪಾಪದ ರೈತರು ನೋಡಿ ಹೀಗೆ ನಿಂತಿರ ಬಡ ರೈತಗಳು. ಇವರಿಗೆ ಇವರು ಕೇಳೋರೇ ಇಲ್ಲ. ಯಾರು ಇವ್ರಿಗೆ ಸಂಬಳ ಕೊಡ್ತಾರ ಅಥವಾ ಸರ್ಕಾರದಿಂದ ಏನಾದ್ರು ಈ ಗಿಡ ಕಿತ್ತಿದ್ದಕ್ಕೆ ನೀವು ಪರಿಹಾರ ಕೊಡ್ತೀರಾ? ದಯಮಾಡಿ ಎಲ್ಲರೂ ನಮ್ಮ ಮಡಿಕೇರಿ ಅಥವಾ ವಿರಾಜಪೇಟೆ ಜನಪ್ರತಿನಿಧಿಗಳು, ಮಡಿಕೇರಿ ಕ್ಷೇತ್ರದ ಇರ್ಬೋದು, ನಮ್ಮ ಕೊಡಗಿನ ಜನಪ್ರತಿನಿಧಿಗಳು ಇಲ್ಲಿ ಬರಬೇಕು. ಬಂದು ಇಲ್ಲಿ ನೋಡಿ ಏನಾಗಿದೆ, ಇಲ್ಲಿ ಯಾಕೆ ಇವರು ಗಿಡಗಳೆಲ್ಲ ಕೀಳ್ತಾರೆ ಫಾರೆಸ್ಟ್ರು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಅವ್ರ ಹತ್ರ ಸರ್ವೆ ನಂಬರ್ 1/9 ಹಕ್ಕುಪತ್ರ 2.25 ಎಕರೆ ಕೊಟ್ಟಿದ್ದಾರೆ. ಫಾರೆಸ್ಟ್ ಅವರೇ ಕೊಟ್ಟಿರೋದು ಅದರಲ್ಲಿ. ಹಾಗಾಗಿ ನಾವು ಎಲ್ಲ ಕೊಡಗಿನ ರೈತ ಹೋರಾಟ ಸಮಿತಿ ಇರ್ಬೋದು, ರೈತ ಸಂಘ ಇರ್ಬೋದು, ನಾವೆಲ್ಲ ಇದನ್ನ ಖಂಡನೆ ಮಾಡ್ತೀವಿ. ಖಂಡನೆ ಮಾಡಿ ಮುಂದಿನ ದಿನಗಳಲ್ಲಿ ಇವರ ಪರವಾಗಿ ಹೋರಾಟಗಳನ್ನ ನಾವು ಮಾಡ್ತೀವಿ. ದಯಮಾಡಿ ಎಲ್ಲ ಕೊಡಗಿನ ರೈತ ಬಾಂಧವರು ಇದನ್ನೆಲ್ಲ ಆಲಿಸಿ ಇವರಿಗೆ ನ್ಯಾಯ ಕೊಡಿಸಬೇಕು. ನೀವೆಲ್ಲ ಹೋರಾಟಗಳಿಗೆ ಬಂದು ಎಲ್ಲ ಒಗ್ಗೂಡಿಸಿ ಏನು ಕೊಡಗಿನಲ್ಲಿ ಅವೈಜ್ಞಾನಿಕವಾಗಿ 1994ನೇ ಇಸ್ವಿಲಿ ಏನು ಸರ್ವೆ ಮಾಡದಲ್ಲೇ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದರೆ ಈಗಲೂ ಸಹ ಅವೈಜ್ಞಾನಿಕವಾಗಿ ಫಾರೆಸ್ಟ್ ಅವರು ಅಕ್ರಮವಾಗಿ ಇವ್ರ ತೋಟವನ್ನು ನುಗ್ಗಿ ಗಿಡವನ್ನೆಲ್ಲ ನಾಶ ಮಾಡಿದ್ದಾರೆ. ನಾನು ಅವರಿಗೆ ಖಂಡನೆ ಮಾಡ್ತೀನಿ. ಮತ್ತೆ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಬೇಕು ಅಂತ ಸರ್ವರಿಗೂ ಶುದ್ಧ ಕುಡಿಯುವ ನೀರನ್ನು ಒದಗಿಸಬೇಕೆನ್ನುವ ಕೇಂದ್ರ ಸರ್ಕಾರದ ಪರಿಕಲ್ಪನೆಯ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿಯ ಕಾಂತೂರು ಮತ್ತು ಕಿಗ್ಗಾಲು ಗ್ರಾಮಗಳಲ್ಲಿ ಯೋಜನೆಯಿಂದ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ದು, ಇನ್ನು 3 ತಿಂಗಳಿನ ಅವಧಿಯ ಒಳಗಾಗಿ ಇಡೀ ಪಂಚಾಯಿತಿಯಲ್ಲಿ ಯೋಜನೆ ಪೂರ್ಣವಾಗಿ ಜಾರಿಗೆ ಬರುವ ವಿಶ್ವಾಸವನ್ನು ಪಂಚಾಯಿತಿ ಅಧ್ಯಕ್ಷ ಕುಶನ್ ರೈ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕುಶನ್ ರೈ, ಜಲಜೀವನ್ ಮಿಷನ್ ಯೋಜನೆಯಿಂದ ಕಾಂತೂರು ಮತ್ತು ಕಿಗ್ಗಾಲು ಗ್ರಾಮಗಳಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೊಳಿಸುವುದಕ್ಕೆ ಪ್ರಮುಖವಾಗಿ ಅಲ್ಲಿನ ಸಾರ್ವಜನಿಕರ ಸಂಪೂರ್ಣ ಸಹಕಾರ, ಪಂಚಾಯಿತಿ ಜನಪ್ರತಿನಿಧಿಗಳು, ಇಂಜಿನಿಯರ್ಗಳ ಪರಿಶ್ರಮವೇ ಕಾರಣವೆಂದು ಸ್ಪಷ್ಟಪಡಿಸಿದರು. ಕಿಗ್ಗಾಲು ಮತ್ತು ಕಾಂತೂರು ಗ್ರಾಮಗಳಲ್ಲಿ ಯೋಜನೆಯಡಿ ಕುಡಿಯುವ ನೀರನ್ನು ಕಾವೇರಿ ನದಿಯಿಂದ ಒದಗಿಸಲಾಗ್ತಾ ಇದೆ. ಕಿಗ್ಗಾಲು ಗ್ರಾಮದಲ್ಲಿ ಯೋಜನೆಯಡಿ 249 ಮನೆಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಲಾಗಿದ್ದರೆ, ಕಾಂತೂರು ಗ್ರಾಮದಲ್ಲಿ 726 ಮನೆಗಳಿಗೆ ನೀರನ್ನು ಒದಗಿಸುವ ಕಾರ್ಯ ಮಾಡಲಾಗ್ತಾ ಇದೆ ಎಂದು ಮಾಹಿತಿಯನ್ನು ನೀಡಿದರು. ನಾವು ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡ್ವಿ. ಹಾಗಾಗಿ ನಾವು ಪ್ರೋಗ್ರಾಮಿನ ಮುಂಚೆ ಯಾವ ಪ್ರೆಸ್ ಮೀಟ್ ಆಗಲಿ ಅಥವಾ ಏನು ಹೈಲೈಟ್ ಮಾಡಲಿಲ್ಲ. ಬಿಕಾಸ್ ನಾವು ಒಂದು ಇನ್ವಿಟೇಷನ್ ಪ್ರಿಂಟ್ ಮಾಡಿದ್ವಿ. ಸೊ ಅದರಲ್ಲಿ ಪ್ರೋಟೋಕಾಲ್ ಇತ್ತು. ಸೊ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಇನ್ವಿಟೇಷನ್ಸ್ನ ಮಾಡಿ ನಾವು ಮತ್ತೆ ಪ್ರೋಗ್ರಾಮ್ ಸಕ್ಸಸ್ ಆದಮೇಲೆ ನಾವು ಆ ಸಕ್ಸಸ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ನಾವು ಅದನ್ನು ಫಸ್ಟೇ ಡಿಸೈಡ್ ಮಾಡಿ ನಿನ್ನೆ ಪ್ರೋಗ್ರಾಮ್ ಆಗಿದೆ. ಕಿಗ್ಗಾಲಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಮಧ್ಯಾಹ್ನ 2 ಗಂಟೆಗೆ ನಿನ್ನೆ. ಸೊ ಅತಿಥಿಗಳು ಅಂದರೆ ನಮಗೆ ಮೇಯ್ನಾಗಿ MP ಸರ್ ಬಂದಿದ್ದರು, ಚಾಮರಾಜ ಒಡೆಯರ್ ಸರ್ ಬಂದಿದ್ದರು, ಹಾಗೆ ನಮ್ಮ ಸಾಮಾನ್ಯ ಮಂತರ್ಗೌಡ ಅವರು ಬಂದಿದ್ದರು, MLA ಅವರು. ಇಬ್ಬರು ಸ್ಟೇಜ್ನ ಶೇರ್ ಮಾಡ್ಕೊಂಡಿದ್ರು. ಸೊ ಒಂದು ಒಳ್ಳೆ ಕಾರ್ಯಕ್ರಮ ಆಯಿತು. ಆ ಸಕ್ಸಸ್ ಇದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದ್ವಿ. ಸೊ ಇವಾಗ JJM ಅಂದರೆ ಕಿಗ್ಗಾಲು ಮತ್ತು ಕಾಂತೂರದ್ದು 2 JJM ಪ್ರಾಜೆಕ್ಟ್ನ ನಾವು ಸಕ್ಸಸ್ ಮಾಡಿದ್ದೀವಿ. ಸಕ್ಸಸ್ ಮಾಡಿ 1 ಇಯರ್ ಟ್ರಯಲ್ ರನ್ ಕೊಟ್ಟು ನಿನ್ನೆ ನಾವು ಅದನ್ನು ಇನಾಗರ್ ಮಾಡಿದ್ವಿ. ಅದರಲ್ಲಿ ಬಂದಿದ್ದ ಅತಿಥಿಗಳು ಅಂದರೆ ಒಂದು ಅದೇ MLA ಸರ್, ಮತ್ತು ಮೆಂಬರ್ಸ್ ಇದ್ವಿ, ಮತ್ತು ಇಂಜಿನಿಯರ್ ವೀರೇಂದ್ರ ಅವರಿದ್ದರು, ವೀರೇಂದ್ರ TP ಮತ್ತು ಭಾಸ್ಕರ್ ಸರ್ ಅವರು ಆ್ಯಕ್ಚುಲಿ ಡಬಲ್ ಇ ಅವರಿದ್ದರು. ಅವ್ರ ಜೊತೆಗೆ ನಮ್ಮ PDO ಸರ್ ಚಂದ್ರಮೌಳಿ ಮತ್ತು ರಶ್ಮಿ ಅಂತ ಇಂಜಿನಿಯರ್. ಆ್ಯಕ್ಚುಲಿ ರಶ್ಮಿ ಮತ್ತು ದರ್ಶನ್ ಅಂತ 2 ಇಂಜಿನಿಯರ್ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗೋದಕ್ಕೆ. ಬಿಕಾಸ್ ನಿಮಗೆಲ್ಲರಿಗೂ ಗೊತ್ತಿದೆ, ಒಂದು ಮೋದಿಜಿಯವರ ಒಂದು ಕನಸಿನ ಕೂಸು ಅಂತಲೇ ತಗೋಬೋದು ಈ ಜಲಜೀವನ್ ಮಿಷನ್ನ. ಅಂದರೆ ಪ್ರತಿ ಮನೆಗೆ ನೀರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದು ಸ್ಟಾರ್ಟ್ ಆಗಿ ನಮ್ಮ ಕಿಗ್ಗಾಲು ಮತ್ತು ಕಾಂತೂರು ಗ್ರಾಮದಲ್ಲಿ ಆ್ಯಕ್ಚುಲಿ ಅವರು ಏನು ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಇದ್ದರು, ಆಲ್ಮೋಸ್ಟ್ ಅದೇ ಥರ ಬಂದಿದೆ. ಹಾಗಾಗಿ ನಾವು ಇದು ಪ್ರೆಸ್ ಮೀಟ್ ಮಾಡ್ತಾ ಇರೋ ಮೇನ್ ಕಾರಣ, ಎಲ್ಲ ಕಿಗ್ಗಾಲಲ್ಲಿ ಆಲ್ಮೋಸ್ಟ್ ಲೈಕ್ ಅರೌಂಡ್ 249
89 ಮನೆಗಳಿಗೆ ನಾವು ನೀರನ್ನು ಕೊಡ್ತಾ ಇದ್ವಿ. ಮೊದಲು ಅಲ್ಲಿ ಅಷ್ಟು ನೀರು ಕಲೆಕ್ಷನ್ ಇರಲಿಲ್ಲ, ಜಸ್ಟ್ 70 ಕನೆಕ್ಷನ್ಸ್ ಇದ್ದಿತ್ತು. ಈ JJ ಪ್ರಾಜೆಕ್ಟ್ ಬಂದಮೇಲೆ ಹೊಸ ಕಲೆಕ್ಷನ್ಸ್ ಸೇರಿಸ್ಕೊಂಡು ಮತ್ತು ಹಳೇದಕ್ಕೆ ಆಲ್ಟ್ರ್ ಮಾಡಿದ್ದು ಓವರಾಲ್ ಆಗಿ 249 ಕನೆಕ್ಷನ್ಸ್ ನಾವು ಅಲ್ಲಿಗೆ ಕೊಟ್ಟಿದ್ದೀವಿ ಪ್ರತಿ ಮನೆಗೆ. ಸೊ ಪ್ರತಿ ಮನೆಗೆ ನೀರು ಅದು ಶುದ್ಧ ಕುಡಿಯುವ ನೀರು, ಫಿಲ್ಟರ್ಡ್ ವಾಟರ್ ಅಲ್ಲಿಗೆ ಇದಾಗ್ತಾ ಇದೆ. ಹಾಗೆಯೇ ಕಾಂತೂರು ಸ್ವಲ್ಪ ಜಾಸ್ತಿ ಜಾಗ ಇದೆ ಕಾಂತೂರಲ್ಲಿ. ಸೊ ಕಾಂತೂರಲ್ಲಿ ಬಂದ್ಬಿಟ್ಟು ನಾವು ಅರೌಂಡ್ 726 ಮನೆಗಳಿಗೆ ಇವಾಗ ನೀರನ್ನು ಇದು ಮಾಡ್ತಾಯಿದ್ವಿ. ಅದರಲ್ಲಿ 415 ಎಕ್ಸಿಸ್ಟಿಂಗ್ ಅಂದರೆ ಹಳೇದೇ ಇತ್ತು, ಅದರಲ್ಲಿ 300 ಎಕ್ಸ್ಟ್ರಾ ಹಾಕೊಂಡ್ವಿ, ಅಂದರೆ ಮಾಡಿದ್ವಿ JJರಿಂದ. ಸೊ ಟ್ಯಾಂಕ್ಗಳು ಅಂತ ಹೇಳೋದಾದರೆ ಕಾಂತೂರಲ್ಲಿ ಒಂದು ಟ್ಯಾಂಕ್ ಮತ್ತು 3 ಕಿಲೋಮೀಟ್ರಿಂದ ಅಂದರೆ ಕಾವೇರಿ ವಾಟ್ರಿಂದ ನ್ಯಾಚುರಲ್ ರಿಸೋರ್ಸಸ್ಸಿಂದ ಅದನ್ನ ತರಬೇಕು ಅಂತಿತ್ತು. ಫಸ್ಟ್ ಫೇಸ್ ಇತ್ತು ಅದು ಕಾಂತೂರಲ್ಲಿ. ಸೊ ನ್ಯಾಚುರಲ್ ರಿಸೋರ್ಸ್ ಅಂತ ಹೇಳಿ ನಾವು ಕಾವೇರಿ ಚೂಸ್ ಮಾಡಿ ಬಲಮೂರಿಯಿಂದ ಒಂಚೂರು ಪಕ್ಕದಲ್ಲಿ ಬಣ್ಣದ ಕಟ್ಟೆ ಅಂತಿದೆ, ಅಲ್ಲಿಂದ ಮೂರ್ನಾಡಿಗೆ 3.5 ಕಿಲೋಮೀಟರ್ ಪೈಪ್ಲೈನ್ ಮಾಡಿ ಒಂದು ಟ್ಯಾಂಕ್ ಮಾಡಿ, ಒಂದು ಸ್ಟೋರೇಜ್ ಟ್ಯಾಂಕ್ ಇದೆ 15 ಫೈನಾನ್ಸ್ಗೆ ನಮ್ಮ ಪಂಚಾಯಿತಿಯಿಂದಲೇ ಮಾಡಿ. ಸೊ ಇವಾಗ ಜನರಿಗೆ ಸಫಿಷಿಯೆಂಟಾಗಿ ನೀರು ಕೊಡ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟ್ ಫೇಸ್ದು ಪ್ರಾಜೆಕ್ಟ್ ಬಂದು 1 crore 13 lakh rupeesದು ಇತ್ತು ಅದು. ಅದರಲ್ಲಿ ಅವರಿಗೆ ಬಿಡ್ಡಿಂಗ್ ಅಮೌಂಟ್ ಬರುತ್ತಲ್ಲ, ಬಿಡ್ಡಿಂಗ್ ಅಮೌಂಟ್ ಬಂದು 89,29,000 ಕಾಂತೋರ್ದಕ್ಕೆ. ಅದರಲ್ಲಿ 89 ಲ್ಯಾಕಲ್ಲಿ GST, KEB ಅಂದರೆ ಎಲೆಕ್ಟ್ರಿಫಿಕೇಷನು ಮತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನು ಇದೆಲ್ಲ ಸೇರುತ್ತೆ ಅದರಲ್ಲಿ. ಹಾಗೆಯೇ ಕಿಗಾಲದು 2 crore 47 lakhs ಬಜೆಟೆಡ್ ಇದು. ಅದರಲ್ಲಿ 1 crore 89 lakhs ಬಿಡ್ಡಿಂಗ್ ಅಮೌಂಟು ಕಾಂಟ್ರಾಕ್ಟ್ಗೆ ಬರೋದು. ಅದರಲ್ಲೂ ಆಗಿದೆ KEB, GST, ಥರ್ಡ್ ಪಾರ್ಟಿ, GPRS ಇದೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಇಷ್ಟು ಬಜೆಟೆಡ್ ಅಮೌಂಟ್. ಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಎಸ್ ರೇಖಾ, ಸದಸ್ಯರಾದ ಸುಮಾ ಸುಂದರಿ, ವಿಜು ತಿಂಬಯ್ಯ, ಯಶ್ವಿನ್ ಪೊನ್ನಪ್ಪ, ರೀತಾ ಸುದರ್ಶನ್ ಪಾಲ್ಗೊಂಡಿದ್ದರು. ಕಳೆದ 7.5 ವರ್ಷಗಳ ಹಿಂದೆ ಚುನಾಯಿತ ಸದಸ್ಯರ ಅವಧಿಯಲ್ಲಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ಯಾವುದೇ ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸಲು ಸಾಧ್ಯವಾಗಲಿಲ್ಲ. ಶಾಸಕರು ಉತ್ತಮ ಅನುದಾನವನ್ನು ತಂದರೂ ಕೂಡ ಅಧಿಕಾರಿಗಳ ಕಪಿಮುಷ್ಟಿಯಲ್ಲಿ ಕೆಲವು ಸದಸ್ಯರು ನಿಯಂತ್ರಣವನ್ನು ಸಾಧಿಸಿದ್ರು. ಇದರಿಂದ ವಿರಾಜಪೇಟೆ ಸಾರ್ವಜನಿಕರು ಇಂತಹ ಸದಸ್ಯರು ಬದಲಾಗಿ ನೂತನ ಸದಸ್ಯರು ಆಯ್ಕೆಯಾಗಿ ಬಂದು ವಿರಾಜಪೇಟೆ ನಗರವನ್ನು ಅಭಿವೃದ್ಧಿ ಮಾಡಲಿ ಅಂತ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರು. ಇದು ವಿರಾಜಪೇಟೆ ಮತದಾರರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು, ಸಂವಿಧಾನದ ಗೆಲುವು ಅಂತ JDS ತಾಲೂಕು ಅಧ್ಯಕ್ಷ PA ಮಂಜುನಾಥ್ ತಿಳಿಸಿದರು. ಇವತ್ತಿನ ದಿನ ಹೇಳಬೇಕು ಅಂತ ಹೇಳಿದ್ರೆ ವಿರಾಜಪೇಟೆ ಪುರಸಭೆ ಹಾಗೂ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಮತದಾರರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಕಳೆದ 7-8 ವರ್ಷಗಳಿಂದ ಒಂದು ಭ್ರಷ್ಟಾಚಾರದ ಆಡಳಿತವನ್ನು ನೋಡಿದ್ದೇವೆ. ಸನ್ಮಾನ್ಯ ಶಾಸಕರು ಅನುದಾನ ತರ್ತಾ ಇದ್ರೂ ಕೂಡ ಅದು ಜನಗಳಿಗೆ ತಲುಪ್ತಾ ಇತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅದು ಅಧಿಕಾರಿಗಳು ಹಾಗೂ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ಇದನ್ನು ಸಾಬೀತುಪಡಿಸಬೇಕು. ಒಂದು ಅನುದಾನ ತಂದಿರೋವನ್ನು ಸಮರ್ಪಕವಾಗಿ ಹೆಂಗೆ ಬಳಸಬೇಕು ಅಂತ ಹೇಳೋದನ್ನು ಅಧಿಕಾರಿಗಳು ಕೂಡ ನಿಗಾವಹಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಇವತ್ತಿನ ದಿನ ಏನಾಗಿದೆ ಅಂದರೆ ಕಳೆದ 7 ವರ್ಷಗಳಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮಾರಕ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಚುನಾವಣೆಗೆ ಹೋಗೋಕ್ಕೆ ತಯಾರಿಲ್ಲ, ಯುವಕರು ಬರಬೇಕು. ಮುಂದಿನ ದಿನಗಳಲ್ಲಿ ಯುವಕರು ಬರಬೇಕು, ಅಷ್ಟು ಯುವಕರು ತಯಾರಿದ್ದಾರೆ. ನಾವು ಏನಾದರೂ ಅಭಿವೃದ್ಧಿ ಪಡಿಸಬೇಕು, ನಮ್ಮ ಪೇಟೆಗೆ ಒಂದು ಹೆಸರು ತರುವಂಥ ಕೆಲಸ ಮಾಡಬೇಕು ಅಂತ ಅದು ಇವತ್ತು ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೆ ಹೇಳ್ತಾ ಇದ್ದೀನಿ, ತಾವೆಲ್ಲ ಬರಬೇಕು. ಚುನಾವಣೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇವತ್ತು ಪ್ರಜಾಪ್ರಭುತ್ವದ ಗೆಲುವಾಗಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿಗೆ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ TP ರಮೇಶ್ ಅವರು ತಿಳಿಸಿದ್ದಾರೆ. ಜಿಲ್ಲಾ ಪ್ರಚಾರ ಸಮಿತಿಯ ಉಪಾಧ್ಯಕ್ಷರಾಗಿ ಮೋಹನ್ ಮೌರ್ಯ, ಬಾಚಮಂಡ ಲವಾಚಿಂಡಪ್ಪ, ಕೋಶಾಧಿಕಾರಿಯಾಗಿ AK ಹ್ಯಾರಿಸ್, ಜಿಲ್ಲಾ ಸಂಯೋಜಕರಾಗಿ H ನಟೇಶ್ ಗೌಡ, ಕೇಟೋಳಿರ ಮೋಹನ್ ರಾಜ್, SC ಶರತ್ ಶೇಖರ್, ಮತ್ರಂಡ ದಿಲ್ಲು, ಜಿಲ್ಲಾ ಜಂಟಿ ಸಂಯೋಜಕರಾಗಿ K ನಂಜುಂಡ ಸ್ವಾಮಿ, ಪುದಿಯ ನೆರವನ ರೇವತಿ ರಮೇಶ್, ಇಶಾಕ್ ಖಾನ್, ಪಂಕಜ, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿ ಸದಾನಂದ ಬಂಗೇರ, ಜುಬೈರ್, HD ಗಣೇಶ್, ಶಬರೀಶ್ ಶೆಟ್ಟಿ, PG ಶೇಖರ್,
ರಾಫಿಕ್, ಬಾಲಚಂದ್ರ ನಾಯರ್, ಜಾನಕಿ ವೆಂಕಟೇಶ್, ಔರಂಗಜೇಬ್, ವಿಎಸ್ ಸಾಜಿ ಹಾಗೂ ಜುಲೇಕಾಬಿ ನೇಮಕಗೊಂಡಿದ್ದಾರೆ. ಜಿಲ್ಲೆಯ ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತ್ರಗೌಡ ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ ಅವರ ಶಿಫಾರಸಿನಂತೆ ಕೆಪಿಸಿಸಿ ಪ್ರಚಾರ ಸಮಿತಿಯ ಅಧ್ಯಕ್ಷ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಆದೇಶ ಪತ್ರವನ್ನು ನೀಡಿದ್ದಾರೆ ಎಂದು ಪತ್ರಿಕಾ ಪ್ರಕಟಣೆ ನೀಡಿದ್ದಾರೆ. ನೂತನ ಸಮಿತಿಯ ಪ್ರಥಮ ಸಭೆಯನ್ನು ಡಿಸೆಂಬರ್ 12ರಂದು ಬೆಳಿಗ್ಗೆ 11 ಗಂಟೆಗೆ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆಯಲಾಗಿದೆ ಎಂದು ಟಿಪಿ ರಮೇಶ್ ಅವರು ಹೇಳಿದ್ದಾರೆ. ಸುಂಟಿಕೊಪ್ಪದ ಕಲ್ಲೂರು ನಿವಾಸಿ ಪ್ರಶಾಂತ್ ಅವರು ನಿರ್ಮಿಸಿರುವ ಕಂಗ್ರಾಚ್ಯುಲೇಷನ್ಸ್ ಬ್ರದರ್ ಸಿನಿಮಾದ ಟೀಸರ್ ಬಿಡುಗಡೆ ಕಾರ್ಯಕ್ರಮ ಕುಶಾಲನಗರ ವಿವೇಕಾನಂದ ಕಾಲೇಜು ಆವರಣದಲ್ಲಿ ನಡೆಯಿತು. ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶರಾದ ಸದಾಶಿವ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಪ್ರತಾಪ್ ಗಂಧರ್ವ ನಿರ್ದೇಶಿಸಿರುವ ಸಿನಿಮಾದ ಟೀಸರ್ ಬಿಡುಗಡೆ, ಹಾಡುಗಳ ಪ್ರದರ್ಶನ ನಡೆಯಿತು. ಕೊಡಗಿನ ಯುವ ಪ್ರತಿಭೆ ಪ್ರಶಾಂತ್ ಕಲ್ಲೂರು ಅವರು ನಿರ್ಮಿಸಿರುವ ಚಿತ್ರಕ್ಕೆ ಶುಭ ಕೋರಿದ ಸದಾಶಿವ ಸ್ವಾಮೀಜಿ ಅವರು ಚಿತ್ರ ಯಶಸ್ವಿಯಾಗಲು ಯುವ ಸಮೂಹ ಚಿತ್ರಮಂದಿರಕ್ಕೆ ಭೇಟಿ ನೀಡಿ ಚಿತ್ರ ವೀಕ್ಷಿಸಿ ಪ್ರೋತ್ಸಾಹಿಸಬೇಕಿದೆ ಎಂದರು. ಇದೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು. ಅದು ಕೂಡ ಯಾಕಾಗಿ ಕೊಡಗಿಗೆ ಬಂದಿದ್ದಾರೆ ಅಂತ ಅವರಾಗಲೇ ಹೇಳಿದ್ದಾರೆ. ಕೊಡಗಿನ ಮಣ್ಣಿನ ಮಗ, ಇಲ್ಲೇ ನಿಮ್ಮ ಸುಂಟಿಕೊಪ್ಪ ಕಲ್ಲೂರಿನ ಪ್ರಶಾಂತ್ರವರು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಚಲನಚಿತ್ರ ಈಗ ಇದೇ 21ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಅದಕ್ಕೆ ಶುಭ ಕೋರುವ ಎಲ್ಲ ಕಡೆ ಶುಭ ಕೋರಿದರೂ ಕೂಡ ಕೊಡಗಿನಲ್ಲಿ ಅದನ್ನು ಶುಭ ಕೋರಿದರೆ ನಿಜಕ್ಕೂ ಕೂಡ ಆ ಚಿತ್ರ ಯಶಸ್ವಿಯಾಗಿ ನಡೀತದೆ ಅಂತ ಹೇಳ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅದು ಕೂಡ ಇಲ್ಲಿ ವಿವೇಕಾನಂದ ಕಾಲೇಜಿನಲ್ಲಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಅವರಾಗಲೇ ಹೇಳ್ತಾ ಇದ್ರು, ಯಾಕೆ ಬಂದಿದ್ದೀವಿ ಇಲ್ಲಿ ಅಂದರೆ ನೀವೆಲ್ಲ ಸುಂದರವಾಗಿದ್ದೀರಿ, ನೀವು ಕೂಡ ಚಲನಚಿತ್ರಕ್ಕೆ ಆಯ್ಕೆ ಆಗ್ಬೋದು ಅಂತ. ಆಗ್ಬೋದು, ಯಾರ್ಯಾರು ಏನೇನು ಒಳ್ಳೆಯ ಉದ್ದೇಶಗಳು ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಕಾಲೇಜು ಪ್ರಾಂಶುಪಾಲೆ ಕ್ಲಾರಾ ರೇಷ್ಮಾ ಮಾತನಾಡಿ ಚಿತ್ರ ಶತಮಾನೋತ್ಸವ ದಿನ ಆಚರಿಸಲೆಂದು ಶುಭ ಕೋರಿದರು. ಈ ಸಂದರ್ಭ ಸಮಾಜ ಸೇವಕರಾದ ರಂಜನ್, ಇರ್ಫಾನ್, ಅಜೀಜ್, ಕಾರ್ಯಕ್ರಮ ಸಂಯೋಜಕ ಕೆಡಿ ಪ್ರಶಾಂತ್ ಸೇರಿದಂತೆ ನಾಯಕ ನಟ ರಕ್ಷಿತ್ ನಾಗ್, ನಾಯಕಿಯರಾದ ಸಂಜನಾ ದಾಸ್, ಅನುಷಾ, ಚಿತ್ರತಂಡದವರು, ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಅಂದರೆ ಕ್ರೀಡೆ. ಕ್ರೀಡಾ ಜಿಲ್ಲೆಯ ನಾಪಕ್ಲು ವ್ಯಾಪ್ತಿಯಲ್ಲಿ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಏರ್ಪಡಿಸಿರುವುದು ಸಂತಸದ ವಿಷಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ನಾಪಕ್ಲುವಿನ ಚೆರೆಪರಂಬುವಿನ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ, ಮಡಿಕೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಿದ್ದ 14 ಮತ್ತು 17 ವರ್ಷದ ಒಳಗಿನ ಬಾಲಕ ಬಾಲಕಿಯರ ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯ ವಿದ್ಯಾರ್ಥಿಗಳು ಇದ್ದಾರೆ. ಶಿಸ್ತುಬದ್ಧವಾದಂತಹ ಅತಿಥಿ ವರಿಯರಿಗೆ ಗೌರವ ವಂದನೆಯನ್ನು ನೀಡುತ್ತಿರುವಂತಹ ಸಂಪಾದನೆ ವಲಯ 4 ವಲಯನ ಒಳಗೊಂಡಂತ ಈ ಮಡಿಕೇರಿ ತಾಲೂಕು ಮಟ್ಟ ಈ ವರ್ಷ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ಮೂರ್ನಾಡು, ಸಂಪಾದನೆ ಹಾಗೂ ಮಡಿಕೇರಿ 4 ವಲಯನ್ನ ಒಳಗೊಂಡಂಥದ್ದು. ಇವರೆಲ್ಲ ಮುಂದೆ ಸಾಗಿ ಬರ್ತಿರುವಂಥದ್ದು ಮೂರ್ನಾಡು ವಲಯ, ಮೂರ್ನಾಡು ವಲಯ ತಂಡ ಮೂಲಕ ಉದ್ಘಾಟಿಸುತ್ತಿದ್ದಾರೆ. ಶ್ರೀಯುತ ಎಎಸ್ ಪೊನ್ನಣ್ಣ, ಸನ್ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ. ಶ್ರೀಯುತರಲ್ಲಿ
ಶಿಕ್ಷಣ ಇಲಾಖೆ ಆಯೋಜಿಸುವ ಕ್ರೀಡಾಕೂಟ ಶಿಸ್ತುಬದ್ಧವಾಗಿ ನಡೆಯುತ್ತೆ. ಕ್ರೀಡೆ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿ. ಮಕ್ಕಳಲ್ಲಿ ಕ್ರೀಡೆಗೆ ಶಿಕ್ಷಣ ಇಲಾಖೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾ ಇದೆ. ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿಗಳು ಸೋಲು ಗೆಲುವು ಎಂದು ಯೋಚಿಸದೆ ಶಿಸ್ತುಬದ್ಧವಾಗಿ ಪಾಲ್ಗೊಳ್ಳಬೇಕು. ರಾಷ್ಟ್ರಮಟ್ಟದಲ್ಲಿ ಕೀರ್ತಿ ತರುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಪ್ರಯತ್ನಿಸಬೇಕೆಂದರು. ಕ್ರೀಡಾಕೂಟದ ಅಂಗವಾಗಿ ಧ್ವಜಾರೋಹಣ, ಪಥಸಂಚಲನ, ಗೌರವ ವಂದನೆ, ಕ್ರೀಡಾ ಜ್ಯೋತಿಯಿಂದ ಸ್ವೀಕಾರ ನೆರವೇರಿಸಿ ಶಾಸಕರು ಚಾಲನೆ ನೀಡಿದರು. ಹಾಗೂ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ಮತ್ತು ಅರ್ಹತಾ ಪತ್ರ ನೀಡಿ ಗೌರವಿಸಿದರು. ಜನಿಸಿದ ಮಗ ತಿಮ್ಮಪ್ಪ ನಾಯಕ. ಈ ದಂಪತಿಗಳಿಗೆ ಮಗುವಾಗದಿದ್ದಾಗ ತಿರುಪತಿ ತಿಮ್ಮಪ್ಪನಿಗೆ ಹರಕೆ ಹೊತ್ತ ತಾಯಿ ಬಚ್ಚಮ್ಮ ಮಗುವಾದರೆ ತಿಮ್ಮಪ್ಪನ ದಾಸನಾಗಿ ಮಾಡ್ತೇನೆ ಅಂತ ಬೇಡಿಕೊಂಡ ಫಲವಾಗಿ 1509 ಕೊಡಗು ಅಂತ ಹೇಳಿದ್ರೆ ಕ್ರೀಡೆ. ನಮ್ಮ ತಾಲೂಕು ಮಟ್ಟದ ಮಡಿಕೇರಿ ತಾಲೂಕಿನ ಕ್ರೀಡಾಕೂಟ ನಾಪೋಕಲಲ್ಲಿ ಆಗ್ತಾ ಇರುವಂಥದ್ದು ಇನ್ನಷ್ಟು ಸಂತೋಷದ ವಿಚಾರ. ನಾನು ಕಳೆದ 2.5 ವರ್ಷದಿಂದ ಕಂಡಂತೆ ಕೊಡಗಿನಲ್ಲಿ ನಡೀತಾ ಇರುವಂಥ ಶಿಕ್ಷಣ ಇಲಾಖೆಯ ಎಲ್ಲ ಕ್ರೀಡಾಕೂಟಗಳು ಕೂಡ ಬಹಳ ಶಿಸ್ತುಬದ್ಧವಾಗಿ ಮತ್ತು ಯಶಸ್ವಿ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಉದ್ಘಾಟಿಸಿದೆ. ಅಲ್ಲೂ ಕೂಡ ಮಾತಾಡ್ತಾ ಕಳೆದ ವರ್ಷ ನಾವು ನಡೆಸಿದಂಥ ಪಂದ್ಯಾವಳಿಗಳಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಅವರ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಅತಿ ಅವಶ್ಯಕವಾಗಿರುವಂಥ ಕ್ರೀಡೆಗೆ ತಾವೇನು ಪ್ರೋತ್ಸಾಹವನ್ನು ಶಿಕ್ಷಣ ಇಲಾಖೆಯವರು ನೀಡ್ತಾ ಇದ್ದೀರಾ, ಇದಕ್ಕೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಮತ್ತು ಇಲ್ಲಿ ಸೇರಿರುವಂಥ ಮಕ್ಕಳಿಗೆ ಕ್ರೀಡೆಯಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ತಾವು ಈಗ ಸ್ಪರ್ಧಾಪೂರ್ವಕವಾಗಿ ಕಾಂಪಿಟೇಟಿವ್ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೋರ್ತೇನೆ. ಗೆಲ್ಲೋದು ಸೋಲೋದು ಅಂತ ಹೇಳೋದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ತಾವೆಲ್ಲ ಏನು ಇವತ್ತು ಭಾಗವಹಿಸ್ತಾ ಇದ್ದೀರಾ, ತಾವೆಲ್ಲ ಕೂಡ ಗೆದ್ದಂತೆ. ಭಾಗವಹಿಸುವುದೇ ಕ್ರೀಡೆಯಲ್ಲಿ ಗೆಲುವು ಸಾಧಿಸ್ತಂತೆ. ಅದರಿಂದ ಭಾಗವಹಿಸ್ತಾ ಇರುವಂಥ ತಮಗೆಲ್ಲರೂ ಕೂಡ ಈ ಸಂದರ್ಭ ನಿವೃತ್ತಿ ಹೊಂದಿದ ದೈಹಿಕ ಶಿಕ್ಷಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಮಾಚೇಟಿರ ಕುಶಾಲಪ್ಪ, ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್, ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಯ ಪ್ರಾಂಶುಪಾಲರಾದ ನೀತಾ ಕೇಡಿ ಮತ್ತಿತರ ಅಧಿಕಾರಿಗಳು, ಶಿಕ್ಷಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.